ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ಳೋಂಥವ್ರಿಗೆ ಎಲ್ರಿಗೂ ಎಲ್ಲ ದೇವಾನ್ ದೇವತೆಗಳು 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಇಷ್ಟಾರ್ಥಗಳು ನೀವು ಅಂದ್ಕೊಂಡ ಹಾಗೆ ಒಳ್ಳೆ ರೀತಿಯಾಗಿ ನಡೆಸ್ಕೊಡ್ಲಿ ದೇವರುಗಳು ಅಂತ ಕೇಳ್ಕೊಳ್ತೀನಿ. ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮೀ ಮಾತೆಯ ಆಶೀರ್ವಾದಗಳು, ಸೂಚನೆಗಳು, ಅವರು ತೋರಿಸುವ ಎಚ್ಚರಿಕೆಗಳು ಏನು ಹೇಳ್ತಾರೆ ನೋಡೋಣ. ಸಾಧಿಕೆ ಶರಣೆ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ. ವರಮಹಾಲಕ್ಷ್ಮಿ ಮತ್ತು ಹಬ್ಬದ ವಿಚಾರವಾಗಿ ನಾನು ಹಬ್ಬದ ದಿನನೇ ರೀಡಿಂಗ್ ಮಾಡೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಹಬ್ಬದ ವಿಚಾರವಾಗಿ ಶುಭ ಹಾರೈಕೆಗಳು. ನೀವು ನಿಮ್ಮ ಮಕ್ಕಳಿಗೆ ಏನು ತಿಳಿಸ್ತೀರ? ನಿಮ್ಮ ಭಕ್ತರಿಗೆ, ನಿಮ್ಮ ಮಕ್ಕಳಿಗೆ ಏನು ತಿಳಿಸ್ತೀರ? ಏನು ಅವರು ಯಾವ ರೀತಿ ನಡ್ಕೋಬೇಕು, ಏನು ತಿಳ್ಕೋಬೇಕು? ತಾಯಿ ಜಗನ್ಮಾತೆ ಆದಿಶಕ್ತಿ, ಯಾಕಮ್ಮ ಇಷ್ಟು ತಡ ಮಾಡ್ತಿದ್ದೀರಾ? ಒಟ್ಟಿಗೆ 3 ಕಾರ್ಡ್ ಬಂದಿದೆ ಫಸ್ಟ್ ಫೈಲ್ಗೆ. ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾಕೆ ತಾಯಿ ಜಗನ್ಮಾತೆ ಅಮ್ಮ, ಯಾಕೆ ಏನಮ್ಮ ಯೋಚನೆ ಮಾಡ್ತಿದ್ದೀರಾ? ಅಥವಾ ಯಾರ ಮೇಲೆ ಸಿಟ್ಟಿದ್ಯಮ್ಮ? ಏನು ಯೋಚನೆ ಮಾಡ್ತಿದ್ದೀರಾ? ಯಾಕೆ ತಡ ಮಾಡ್ತಿದ್ದೀರಾ? ಅಥವಾ ಯಾರ ಮೇಲೆ ಕೋಪ ಇದೆ? ಯಾರು ನಿಮಗೆ ಬೇಜಾರು ಮಾಡಿದೆ? ಲಕ್ಷ್ಮೀ ಮಾತಾ ಬೀಳಿಸ್ಲಾ ಬೇಡವಾ? ಓಕೆ, ಮೂರನೇದು ರೈತರಿಗೆ, ವ್ಯವಸಾಯ ಮಾಡೋರಿಗೆ, ದುಡ್ಡಿನ ಸಮಸ್ಯೆ ಹಿಂಗಿದೆಯಲ್ಲ ಅಂತ ಯೋಚನೆ ಮಾಡೋರಿಗೆ, ನಾವು ಹೇಗಪ್ಪ ಪರಿಸ್ಥಿತಿ ನಿಭಾಯಿಸಬೇಕು, ಹೇಗೆ ಈ ಸಮಸ್ಯೆನ ಸರಿ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡೋವಂಥವ್ರಿಗೆ, ಫೈನಾನ್ಸ್ ಕೆಲಸಗಳು ಮಾಡ್ತಾರಲ್ಲ ಫೈನಾನ್ಸ್ ವಿಚಾರದಲ್ಲಿ, ಅವ್ರಿಗೇನು ಹೇಳ್ತೀರಾ? ಫೈನಾನ್ಸ್ ಕಂಪ್ನಿಗಳು, ಫೈನಾನ್ಸ್ ಆಫೀಸುಗಳು, ಫೈನಾನ್ಸ್ ಬಿಸ್ನೆಸ್ ಮಾಡೋರಿಗೆ ಏನು ಹೇಳ್ತೀರಾ? ಲಾಸ್ಟ್ ಒಂದು ಕಾರ್ಡ್ ಕೊಡಿಮ್ಮ ಪ್ಲೀಸ್ ಪ್ಲೀಸ್ ಲಕ್ಷ್ಮೀ ಮಾತಾ. ಲಾಸ್ಟ್ ಒಂದು ಕಾರ್ಡ್ ಕೊಡಿ, ನೀವೇ ಒಂದು ಕಾರ್ಡ್ ಕೊಡಿ ಲಕ್ಷ್ಮೀ ಮಾತಾ. ಇವತ್ತು ನಾನು ಈ ಬಟ್ಟೆ ಇದೆಯಲ್ಲ, ಈ ಬಟ್ಟೆ ನನಗೆ ಒಬ್ಬರು ಕುಂಕುಮಕ್ಕೆ ಹೋಗಿ ಕರೆದಿದ್ರು. ಅವರು ಮನೇಲಿ ಕೊಟ್ಟಿದ್ದು ನನಗೆ. ಪಾಪ ಅವರು ನೆನ್ನೆನೇ ಹಬ್ಬದ ದಿನ ಕರೆದ್ರು, ಹೋಗೋಕ್ಕಾಗಲಿಲ್ಲ ನನಗೆ. ತುಂಬ ಹುಷಾರಿರಲಿಲ್ಲ, ಜ್ವರ ವಿಪರೀತ, ಮೈಕೈ ನೋವು, ಜ್ವರ ವಿಪರೀತ ಇದ್ದಿದ್ದಕ್ಕೆ ಇವತ್ತು ಹೋಗಿದ್ದೆ ಬೆಳಗ್ಗೆ. ಇನ್ನೊಂದು ಕಡೆ ಕರೆದಿದ್ರು, ಅಲ್ಲಿ ನನಗೆ ಹೋಗಲಿಕ್ಕೆ ಸೂಚನೆ ಕೊಡಲಿಲ್ಲ. ನನಗೆ ಇಲ್ಲಿ ಹೋಗೋದಕ್ಕೆ ಸೂಚನೆ ಕೊಟ್ಟರು, ನಾನು ಹೋಗಿ ಬಂದೆ. ಪಾಪ ಅವರು ಇವತ್ತು ಕೂಡ ಕರೆದ್ರು, ಅಕ್ಕ ನಾನು ಆಮೇಲೆ ಬರ್ತೀನಿ ಅಂತಂದೆ. ಅವರು ಏನು ತಿಳ್ಕೊಂಡ್ರೋ ಅದು ನನಗೆ ಅರ್ಥ ಆಗಿದೆ. ಗೊತ್ತಾಗಲಿಲ್ಲ ಅಲ್ಲ, ಅರ್ಥ ಆಗಿದೆ. ಅವರು ಕರೆದ್ರೂ ಬಂದಿಲ್ಲ ಅಂತ
ಅವ್ರಿಗೆ ಬೇಜಾರು ಕೂಡ ಆಗಿರುತ್ತೆ. ಕಾರಣ ನನ್ನನ್ನು ಅಹಂಕಾರ ಪಟ್ಟಿರೋದು ಒಂದು ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ. ಇಲ್ಲಿ ನೋಡಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ ಎಲ್ಲಿ ಬಿದ್ದಿದ್ದೆ ನೋಡಿ ಕಾರ್ಡ್. 5ನೇ ಕಾರ್ಡ್ ಕೊಟ್ಟರು. ನಾನು ಕೇಳಿದ್ದೆ ಎಲ್ಲಿ, ಅವ್ರು ಕೊಟ್ಟಿದ್ದೆ ಎಲ್ಲಿ ನೋಡಿ. ಪಾಪ ಅವ್ರಿಗೆ ಬೇಜಾರು ಆಗಿರ್ಬೋದು. ಇಷ್ಟು ಸತಿ ಕರೆದ್ರೂ 2 ಸತಿ ಏನೋ ಕರೆದ್ರು ಪಾಪ. ನಿನ್ನೆ ಬೆಳಗ್ಗೆನೇ ಒಂದು ಸತಿ ಕರೆದಿದ್ರು, ಆಯಿತು ಬರ್ತೀನಿ ಅಂದೆ. ಅವ್ರಿಗೆ ಗೊತ್ತಿಲ್ಲ ನಂಗೆ ತುಂಬ ಹುಷಾರಿಲ್ಲ ಅನ್ನೋದು. ಅವ್ರಿಗೇನೋ ಹೇಳೋಕ್ಕೂ ಹೋಗಲಿಲ್ಲ. ಒಂದು ಸಾರಿ ಬರ್ತೀನಿ ಅಂದೆ ಅಷ್ಟೇ. ಆಮೇಲೆ ಇವತ್ತು ಸ್ವಲ್ಪ ಏನೋ ಯಾರೋ ಸ್ವಲ್ಪ ಎಲೆಕ್ಟ್ರಿಷಿಯನ್ ಅವ್ರು ಯಾರೋ ಬಂದಿದ್ದರು. ಸ್ವಲ್ಪ ಅವರು ಅರ್ಜೆಂಟಿಗೆ ಬಂದು ಹಂಗೆ ಹೋಗ್ತಾಯಿದ್ರು. ಅದ್ರ ಬಗ್ಗೆ ಅವರು ಟೈಮ್ಗೆ ನಾನು ಅಲ್ಲೇನೇನು ಮಾತಾಡಬೇಕು ಅಂತ ಇತ್ತು. ಅದು ಮಾತಾಡಬೇಕಾ, ಈಗ ಬಂದಿದೆಯಲ್ಲ ಬಂದ್ಬಿಡು ಅಂದರು. ಸರಿ ಆಮೇಲೆ ಬರ್ತೀನಿ, ಇಲ್ಲ ಅಂದರೆ ಇನ್ನೊಂದು ಸತಿ ಇವಾಗಲಾದರೂ ಬರ್ತೀನಿ ಅಂದೆ. ಪಾಪ ಅವ್ರಿಗೆ ಬೇಜಾರು ಆಗಿರ್ಬೋದಲ್ಲ, ಆಗಿರುತ್ತೆ. ನಾನು ಅವ್ರ ಮನೆಗೆ ಹೋಗಬಾರ್ದು ಅಂತಲ್ಲ, ನನಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ನನಗೆ ಹೋಗಲಿಕ್ಕೆ ನನಗೆ ಸೂಚನೆ ಸಿಗಲಿಲ್ಲ, ಪರ್ಮಿಷನ್ ಸಿಗಲಿಲ್ಲ. ಅಂದರೆ ನಾನು ಪ್ರೇಯರ್ ಮಾಡೋಂಥ ನನ್ನ ಯಾವ ಒಂದು ದೇವರುಗಳನ್ನ ನಾನು ಪ್ರೇಯರ್ ಮಾಡ್ತೀನಿ, ಅವ್ರಿಗೆ ಪರ್ಮಿಷನ್ ಕೇಳಿದೆ, ಹಿಂಗೆ ಹೋಗ್ಬೋದಾ ಅವ್ರ ಮನೆಗೆ ಅಂತ. ಗೊತ್ತಿಲ್ಲ ನನಗೆ, ಮನಸ್ಸು ಕೊಡಲಿಲ್ಲ, ಹೋಗಲಿಕ್ಕೂ ನನಗೆ ಅವಕಾಶ ಆಗಲಿಲ್ಲ. ಅವರಿಗೆ ನಾನು ದೇವ್ರ ಕಡೆಯಿಂದ ನಾನು ಕೇಳ್ಕೊಳ್ತೀನಿ. ಅವರು ಇವತ್ತು ಕರೆದ್ರು, ನೆನ್ನೆನೂ ಕರೆದ್ರು. ಆದರೆ ಅವ್ರ ಮನೇಲಿ ಅವರು ಹೆಣ್ಣು ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ, ಅವರು ಮನೆ ಕುಟುಂಬ, ನಾನು ಎಲ್ಲ ದೇವ್ರುಗಳು ನಾನು ಪ್ರಾರ್ಥನೆ ಮಾಡಿದ್ದೊಂದೇ. ನನಗೆ ಯಾಕೆ ಗೊತ್ತಿಲ್ಲ, ನೀವು ಸೂಚನೆ ಕೊಟ್ಟಿಲ್ಲ ನೀವು ಅವ್ರ ಮನೆಗೆ ಹೋಗೋಕ್ಕೆ. ಆದರೆ ಅವ್ರಿಗೆಲ್ಲ ನಾನು ಅರ್ಥ ಮಾಡಿಸ್ಲಿಕ್ಕಾಗಲ್ಲ. ಹಾಗಾಗಿ ನೀವು ಅಂದರೆ ದೇವ್ರಿಗೆ ನಾನು ಹೇಳಿದ್ದು, ನೀವೆಲ್ಲ ದೇವ್ರುಗಳ್ನು ನಾನು ಬೇಡ್ಕೊಳ್ಳೋದೊಂದೇ. ಅವರು ನನಗೆ ಕುಂಕುಮ ಕರೆದಂಥ ಮನೆಗೆ ಹೋಗೋಕ್ಕೆ ಅವಕಾಶ ಆಗದೆ ಇರೋ ಕಾರಣಕ್ಕೆ ಅವ್ರ ಕುಟುಂಬದಲ್ಲಿ ಆಯುಷು ಆರೋಗ್ಯ, ಆ ಮಕ್ಕಳಿಗೆ ವಿದ್ಯೆ ಬುದ್ಧಿ 100 ಕಾಲ ಕೊಟ್ಟು ಅವ್ರ ಕುಟುಂಬ ವಂಶ ಪರಂಪರೆ 100 ಕಾಲ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಆ ವರಮಹಾಲಕ್ಷ್ಮಿ ಮಾತೆ ಅವ್ರ ಮನೇಲಿ ಶಾಶ್ವತವಾಗಿ ಪರಂಪರೆಯಾಗಿ ಅವ್ರ ಮನೇಲಿ ಲಕ್ಷ್ಮೀ ಮಾತೆ ತಾಂಡವಾಡಲಿ. ಅವ್ರ ಮನೆಯಲ್ಲಿ ಮನಸ್ಸುಗಳಲ್ಲಿ ಅವರ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸ, ಅವರು ದೊಡ್ಡವರು ಚಿಕ್ಕವರು ಅಂತ ಗೌರವಿಸೋದ್ರಲ್ಲಿ, ಅವರ ಒಂದು ರೀತಿ ನೀತಿಗಳಲ್ಲಿ, ಸಂಸ್ಕಾರದಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ನನಗೆ ಪರ್ಮಿಷನ್ ಸಿಗಲಿಲ್ಲ ಅವ್ರ ಮನೆಗೆ ಹೋಗೋಕ್ಕೆ. ಅದು ನನ್ನ ಒಂದು ಪರ್ಸ್ನಲ್ಲು, ನಾನು ಪ್ರಶ್ನೆ ಕೇಳಿದಾಗ ಹೋಗಲಿಕ್ಕೆ ಅವಕಾಶ ನನಗೆ ಕೊಡಲಿಲ್ಲ ಅಂದಮೇಲೆ ನಾನು ಹೋಗೋಕ್ಕೆ ಹೋಗಲ್ಲ, ಏನೂ ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ಅವ್ರಿಗೆ ಬೇಜಾರಾಗಿದೆ, ಅದಕ್ಕೆ ನಾನು ಸಾರಿನೂ ನಾನು ಕೇಳೋಕ್ಕಾಗಲ್ಲ. ಅವ್ರಿಗೆ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅವ್ರು ಖಂಡಿತ ಒಳ್ಳೆಯದಾಗತ್ತೆ. ಆ ಒಳ್ಳೆಯದ್ರ ಕಡೆ ಹೆಚ್ಚು ಅವರು ಗಮನ ಕೊಡಲಿ ಅಂತ ನಾನು ತಾಯಿ ಲಕ್ಷ್ಮೀ ಮಾತೆಯಲ್ಲಿ ಕೇಳ್ಕೊಳ್ತೀನಿ. ಇವತ್ತು ವಿಚಾರದಲ್ಲಿ 2 ರೂಪದಲ್ಲಿ, ಬಾಟಮ್ ಆಫ್ ದ ಕಾರ್ಡಲ್ಲಿ 2 ರೂಪದಲ್ಲಿ ಒಂದು ಮಾತೆ, ಒಂದು ಅನ್ನಪೂರ್ಣೇಶ್ವರಿ, ಇನ್ನೊಂದು ಲಕ್ಷ್ಮೀ ಮಾತೆ, ಇಬ್ಬರು ಬಂದಿದ್ದಾರೆ. ಸಮಾನವಾಗಿ ತುಂಬ ಜನಕ್ಕೆ ಅಮ್ಮ ಸಮಾನವಾಗಿ ಬರ್ತಾ ಇದ್ದೀನಿ ಮನೆಗಳಿಗೆ. ಅವ್ರಿಗೆ ಸಿರಿಧಾನ್ಯಗಳು, ಅನ್ನ, ದುಡ್ಡು ಕಾಸು, ಒಡವೆ ವಸ್ತ್ರ, ಏನು ಬೇಕೋ ಎಲ್ಲ ತಂದು ಕೊಡ್ತಾಯಿದ್ದೀನಿ. ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಈಗ ನಾನು ಎಲ್ಲ ಕೊಡ್ತಾಯಿದ್ದೀನಿ. ನಿಮ್ಮ ಪರೀಕ್ಷೆಯ ಸಮಯ ಮುಗ್ದಿದೆ, ನೀವು ತಾಳ್ಮೆಯಿಂದ ಕಾದಿದ್ದಕ್ಕೆ ಪ್ರತಿಯೊಂದು ನಾನು ಕೊಡ್ತಾ ಬರ್ತಾಯಿದ್ದೀನಿ ಮಕ್ಕಳೇ. ಚಿಂತೆ ಬೇಡ, ದುಡ್ಡು ಕಾಸಿಗೆ ಇನ್ನೆಲ್ಲ ಕೊರತೆ ಏನೂ ಇರಲ್ಲ, ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಲಕ್ಷ್ಮೀ ಮಾತೆಯಾಗಿ, ಅನ್ನಪೂರ್ಣೇಶ್ವರಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಲಕ್ಷ್ಮೀ ಮಾತೆ ಬಾಟಮ್ ಆಫ್ ದ ಕಾರ್ಡಲ್ಲಿ ಅಷ್ಟು ವಿಷಯ ಇದೆ.
ಬನ್ನಿ, ಫಸ್ಟ್ ಕಾರ್ಡು ಇದು ಫಸ್ಟ್ ಕಾರ್ಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇದೆ. ಅದರಲ್ಲಿ ಫಸ್ಟ್ ಕಾರ್ಡಲ್ಲಿ 3 ಕಾರ್ಡ್ ಕೊಟ್ಟಿದ್ದಾರೆ. 3 ಕಾರ್ಡಲ್ಲೂ ಒಂದು 2 ಕೈಗಳಿಂದ ಅಭಯ ಹಸ್ತ, ಇನ್ನೊಂದು ಧ್ಯಾನ ಜಪ, ಇನ್ನೊಂದಂತೂ ಬನ್ರಪ್ಪ ಬನ್ರಿ, ಯಾರು ಯುದ್ಧಕ್ಕೆ ನಿಂತಿದ್ದೀರಾ, ನಾನು ನಿಂತಿದ್ದೀನಿ, ಸವಾಲು ಹಾಕ್ಕೊಂಡು ನಿಂತಿದ್ದೀನಿ, ಬನ್ರಿ, ಯಾವುದ್ರಲ್ಲಿ ಚಡಿ ಇಟ್ಬೇಕು ಬನ್ನಿ ಅಂತ ಸೆಕೆಂಡ್ ಕಾರ್ಡಲ್ಲಿದೆ. ಅಂದರೆ ಫಸ್ಟ್ ಫೈಲ್ ಕಾರ್ಡಲ್ಲಿ ಸೆಕೆಂಡ್ ಕಾರ್ಡಲ್ಲಿದೆ. ಇರಲಿ, ಅದನ್ನು ಆಮೇಲೆ ಹೇಳೋಣ, ಯಾಕೋ ಗೊತ್ತಿಲ್ಲ. ಫಸ್ಟ್ 3 ಕಾರ್ಡಲ್ಲಿ ಫಸ್ಟ್ ಫೈಲ್ನ ಹೇಳ್ಸೋಕ್ಕೆ ಇದು ಮಾಡಿದ್ಬಿಟ್ಟು ಈ ಸೆಕೆಂಡ್ ಕಾರ್ಡ್ದು ಹೇಳಿಸಿದ್ರು ಗೊತ್ತಿಲ್ಲ ಯಾರಿಗೆ ಅಂತ. ಓಕೆ, ಜಪ ಧ್ಯಾನ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂಥ ಕೆಟ್ಟ ಪರಿಸ್ಥಿತಿಗಳು ಎಲ್ಲ ತೊಲಗಿ ಹೋಗ್ತಾ ಇದೆ. ಚಿಂತೆ ಬೇಡ. ನೀವು ಗಿಡ ಮರ ಎಲ್ಲ ಬೆಳೆದು ವ್ಯವಸಾಯ ಮಾಡ್ತಿದ್ರೆ ಅದಕ್ಕೂ ನಿಮಗೆ ಅದರಲ್ಲೂ ನಿಮಗೆ ಯಶಸ್ಸು ಇದೆ. ದುಡ್ಡು ಕಾಸಿನ ಅನುಕೂಲ ಇದೆ. ತಾವರೆ ಹೂವು ಈ ಸ್ವಲ್ಪ ಜನ ಯಾರು ಬೆಳೀತಾ ಇದ್ದೀರಾ ಅದರಿಂದ ನಿಮಗೆ ಲಾಭ ಸಿಗುತ್ತೆ. ಮತ್ತು ನರ್ಸರೀಸು ಅಂದರೆ ಗಿಡಗಳನ್ನ ಮಾರ್ತಾರಲ್ಲ ನರ್ಸರಿಗಳು, ಅವ್ರಿಗೆಲ್ಲ ಒಳ್ಳೆ ಅನುಕೂಲ, ಲಾಭ ಇದೆ. ಮತ್ತು ತೋಟದಲ್ಲಿ ವ್ಯವಸಾಯಗಳು ಮಾಡ್ತಾ ಇರೋರ್ಗು ಅನುಕೂಲ ಇದೆ, ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಬೆಟ್ಟ ಗುಟ್ಟಗಳ ಮೇಲೆ ಹತ್ತಿ ನಡ್ಕೊಂಡು ಹೋಗುವಂಥ ಸವಾಲು ಮಾಡ್ತಿದ್ದೀರೋ ಅವ್ರಿಗೆಲ್ಲ ಯಶಸ್ಸಿದೆ. ಧೈರ್ಯವಾಗಿ ಮುಂದೆ ಸಾಗಿ, ದೇವ್ರಿಗೊಂದು ಸ್ಮರಣೆ ಧ್ಯಾನ ಮಾಡಿಬಿಟ್ಟು ಮುಂದೆ ಸಾಗಿ ಗೆದ್ದು ಬರ್ತೀರಾ ಅಂತ ಇದೆ. 48 ದಿನಗಳು ಮತ್ತು 48 ವಾರಗಳಲ್ಲಿ ಅಥವಾ 48 ಗಂಟೆಗಳಲ್ಲಿ ನಿಮಗೆಲ್ಲ ಒಳ್ಳೆಯದಾಗಲಿಕ್ಕೆ ಇದೆ. ಮತ್ತು 43 ದಿನಗಳು, 43 ವಾರಗಳು, 43 ಗಂಟೆಗಳು, 43 ನಿಮಿಷಗಳು ಇರ್ಬೋದು. ಇಷ್ಟರಲ್ಲಿ ಕೂಡ ನಿಮಗೆ ಒಳ್ಳೆಯದು ಆಗಲಿಕ್ಕೆ ಇದೆ. ಆದರೆ ತಾಳ್ಮೆ ತುಂಬ ಮುಖ್ಯ. ಲಕ್ಷ್ಮೀ ಮಾತೆಗೆ ತಾರೆ ಹೂವನ್ನು ಅರ್ಪಣೆ ಮಾಡಿ, ದೇವಸ್ಥಾನದಲ್ಲಾಗಲಿ ನಿಮ್ಮ ಮನೆ ದೇವ್ರಿಗಾಗಲಿ ಅರ್ಪಣೆ ಮಾಡಿ, ಅದರಿಂದ ಒಳ್ಳೆಯದಾಗತ್ತೆ. ಓಂ ಶ್ರೀ ಮಾತ್ರೇ ನಮಃ ಅಥವಾ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ 108 ಬಾರಿ ಬೀಜ ಮಂತ್ರನ ಜಪಿಸಿ, ಅದರಿಂದ ಒಳ್ಳೆಯದಾಗತ್ತೆ. ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ನೀವು ಧ್ಯಾನ ಜಪ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭಗಳು, ದೇವರ ಕಡೆಯಿಂದ ಆಶೀರ್ವಾದಗಳು, ಅವರ ಒಂದು ಬ್ಲೆಸ್ಸಿಂಗ್ಸ್ ಏನು ಕೊಡ್ತಾರೆ ಅದೆಲ್ಲ ಹೆಚ್ಚು ಸಿಗೋಕ್ಕೆ ಅವಕಾಶವಿದೆ. ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ಫಸ್ಟ್ ಕಾರ್ಡಲ್ಲಿ ಲಕ್ಷ್ಮೀ ಮಾತೆನೇ ಕಾಳಿಯಾಗಿ ಚಾಮುಂಡೇಶ್ವರಿಯಾಗಿ ಬಂದ್ಬಿಟ್ಟಿದ್ದಾರೆ. ಒಂದು ಕೈಯಲ್ಲಿ ಶೂಲ, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ, ಎಡಗೈಯಲ್ಲಿ ಕತ್ತಿ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಚಾಟಿ ಏಟ್ ಕೊಡ್ತಾರಲ್ಲ ಆ ಥರದ್ದು ಹಿಡ್ಕೊಂಡು, ಹಿಂದ್ಗಡೆ ಸಿಂಹ ಕೂಡ ಬಾ ನಾನು ರೆಡಿ, ಬಾ ನೀನು ರೆಡಿ ಇದೆಯಾ ತಾನೆ, ಬಾ ನಾನು ರೆಡಿ ಅನ್ನೋ ಥರ ಕರೆಯೋ ಥರ ಇದೆ ಈ ಚಿತ್ರ. ನೋಡ್ತಾ ಇದ್ದರೆ ಇಲ್ಲಿ ನೋಡಿ ಹೇಗಿದೆ ಅಲ್ವಾ. ಆ ಒಂದು ತೇಜಸ್ಸು ಅಮ್ಮನ ಹಿಂದೆ ನೋಡಿ, ಆ ಒಂದು ಮುಖದಲ್ಲಿ ಕಳೆ ನೋಡಿ, ನಾನು ಆಶೀರ್ವಾದ ಮಾಡೋಕ್ಕೂ ರೆಡಿ, ನೀವು ನನ್ನ ಜೊತೆ ಯುದ್ಧ ಮಾಡೋಕ್ಕೆ ನೀವು ರೆಡಿ ಅಂದ್ರೆ ನಾನು ಕೂಡ ರೆಡಿ. ನಾನು ಕ್ಷಮಿಸಿದ್ರು ನೀವು ಅದನ್ನು ತಿರಸ್ಕರಿಸಿ ಸವಾಲು ಹಾಕ್ತೀರಾ ನನ್ನ ಮುಂದೆ, ನನ್ನ ಮಕ್ಕಳಿಗೆ ಹಿಂಸೆ ಮಾಡ್ತೀರಾ, ನಾನು ಬಂದಿದ್ದೀನಿ, ನಿಂತಿದ್ದೀನಿ ಯುದ್ಧ ಮಾಡಲಿಕ್ಕೆ, ಬನ್ನಿರಿ ಅಂತ ಇದ್ದಾರೆ. ಓಕೆ,
ವೀರಲಕ್ಷ್ಮಿ ಆಗಿ ನಿಂತಿದ್ದಾರೆ. ಗುರಿ ತಪ್ಪಲ್ಲ, ನನ್ನ ಗುರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನೀವೆಷ್ಟು ಗುರಿಗಳು ಇಟ್ಟರು ಅದನ್ನು ನನ್ನ ಕಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನೇನು ಗುರಿ ಇಟ್ಕೊಂಡು ನನ್ನ ಮಕ್ಕಳಿಗೆ, ನನ್ನನ್ನು ಆರಾಧನೆ ಮಾಡೋಂಥ ಮಕ್ಕಳಿಗೆ ನೀವು ತೊಂದರೆಗಳನ್ನ ಕೊಡ್ತಾ ಇದ್ದೀರಾ ಅನ್ನೋದು, ನೀವು ಕದ್ದು ಮುಚ್ಚಿ ವ್ಯವಹಾರ ಮಾಡಿದ್ರೂ ಆ ಸಂಚುಗಳನ್ನ ನಾನು, ನಿಮ್ಮ ಕೆಟ್ಟ ಒಂದು ಆಲೋಚನೆಗಳು, ಕೆಟ್ಟ ಒಂದು ವಿಚಾರಗಳು ಎಲ್ಲೆಲ್ಲಿ ನಿಮ್ಮ ಮಾತುಗಳು ಆರ್ಭಟಿಸ್ತಾ ಇದೆ ಅನ್ನೋದನ್ನು ನನಗೆ ಗೊತ್ತಿಲ್ಲ ಅಂದ್ಕೋಬೇಡಿ. ನನ್ನ ಮುಂದೆ ನಿಮ್ಮ ಸವಾಲು ಯಾವುದೂ ನಡೆಯಲ್ಲ ಅಂತ ವೀರಮಾತೆ ಲಕ್ಷ್ಮಿ ಹೇಳ್ತಾ ಇದ್ದಾರೆ. ಧೈರ್ಯದಿಂದ ಒಳ್ಳೆ ರೀತಿಯಾಗಿ ನಡೆದರೆ ನಾನು ಧೈರ್ಯವಂತೆ, ಧೈರ್ಯವನ್ನು ಕೊಟ್ಟು ಕಾಪಾಡ್ತೀನಿ. ಲಕ್ಷ್ಮಿಯಾಗಿ, ಲಕ್ಷ್ಮೀ ಸ್ವರೂಪಳಾಗಿ ಧನಧಾನ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡ್ತೀನಿ. ವಿದ್ಯೆ ಬುದ್ಧಿ ಬೇಕು ಅಂತ ಕೇಳಿಕೊಂಡ್ರೆ ವಿದ್ಯೆ ಬುದ್ಧಿನ ಕೊಟ್ಟು ನಾನು ವಿದ್ಯೆನೂ ಕೊಟ್ಟು ಧೈರ್ಯನೂ ಕೊಟ್ಟು ಕಾಪಾಡ್ತೀನಿ, ಜ್ಞಾನನೂ ಕೊಟ್ಟು ಕಾಪಾಡ್ತೀನಿ. ಇಲ್ಲ ನಾನು ಪಾರ್ವತಿಯಾಗಿ ಸರಸ್ವತಿಯಾಗಿ ಎಲ್ಲ ರೂಪದಲ್ಲೂ ನನ್ನನ್ನು ಕಾಣಬೇಕು ಅಂದರೆ ಪ್ರತಿಯೊಂದು ನಾನು ಕೊಡಬಲ್ಲೆ ಅಂತ ವೀರಮಾತೆ ಹೇಳ್ತಾ ಇದ್ದಾರೆ. ಆದರೆ ಕನಸುಗಳಿಗೆ ಅಡ್ಡ ಯಾವುದೂ ಇಲ್ಲ, ಅಡೆತಡೆ ಯಾವುದೂ ಇಲ್ಲ. ಕನಸು ಕಾಣೋರು ಕನಸು ಕಾಣಿ, ಅದರಿಂದನೇ ಕೀರ್ತಿ ಯಶಸ್ಸು ಇದೆ. ಆದರೆ ಅತೀ ಆಸೆ ಕನಸು ಕೇಡುಗಾಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಸೆ ಕನಸು ಲಿಮಿಟ್ ಇರಬೇಕು. ಅದು ಹೆಚ್ಚಾಗಿ ಆಸೆ ಪಟ್ಟರೆ ಅದನ್ನು ಗತಿ ಕೇಳೋ ಅಂತ ಮಾಡೋದಕ್ಕೆ ನಾನಿಲ್ಲಿ ವೀರಮಾತೆಯಾಗಿ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ನೀವು ಏನೇನು ಮಾಡ್ತಿದ್ದೀರಾ ಅಂತ ನಾನು ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲೆಲ್ಲಿ ಏನೇನೋ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ, ಏನೇನು ಕೆಟ್ಟ ಮಾತುಗಳನ್ನ ಮಾತಾಡ್ತಿದ್ದೀರಾ, ಪ್ರತಿಯೊಂದು ನಾನು ಗಮನಿಸ್ತಾ ಇದ್ದೀನಿ. ನಾನೇನು ನೋಡಿಲ್ಲ ಕೇಳಿಸ್ಕೊಂಡಿಲ್ಲ ಅಂದ್ಕೋಬೇಡಿ. ನಾನು ತ್ರಿಲೋಕ ಸಂಚಾರಿನಿ. ನಾನು ಇಲ್ಲಿ ಒಬ್ರದ್ದು ವೈಬ್ ಬರ್ತಾ ಇದೆ, ಅಂದರೆ ಅವರು ಮುಖ ಪರಿಚಯ ಕೂಡ ಇದೆ ನನಗೆ. ಅವರು ನಿನ್ನೆ ಹಬ್ಬದ ದಿವಸನೇ ಮಾತಾಡಿದ್ದಾರೆ. ಅದು ಕನೆಕ್ಟ್ ಆಗ್ತಿದೆ ನನಗೆ. ಯಾಕೆ ಅದು ಕನೆಕ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಅದು ಕನೆಕ್ಟ್ ಆಗ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲೇನು ನನಗೆ ಹೇಳೋದಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ, ಅದು ಹೇಳೋದಕ್ಕೆ ನನಗೆ ಸೂಚನೆ ಕೊಡ್ತಾ ಇದ್ದಾರೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಕಣ್ಣಲ್ಲಿ ನೋಡಿದ್ದು ಯಾವುದೂ ನಿಜ ಅಲ್ಲ. ಒಬ್ಬರು ಮನೆ ಕೆಲಸ ಮಾಡಲಿಕ್ಕೆ ಬಂದರೆ ಅಥವಾ ಒಂದು ರಿಪೇರಿ ಕೆಲಸ ಮಾಡಲಿಕ್ಕೆ ಬಂದರೆ ಯಾರೇ ಆಗಲಿ, ಪ್ರಪಂಚದಲ್ಲಿ ಎಲ್ಲೇ ಆಗಲಿ, ಯಾವ ಊರಲ್ಲಾಗಲಿ, ಯಾವುದೇ ದೇಶದಲ್ಲಾಗಲಿ ಇರುವಂಥದ್ದು ಯಾರು? ಎಲ್ಲ ಗಂಡಸರೇ ಇರೋದು. ಒಂದು ಫುಡ್ಡು ಡೆಲಿವರಿ ಆಗಲಿ, ಈಗ ಅಮೆಝಾನ್ ಆ್ಯಪ್ಗಳಿದೆ, ಫ್ಲಿಪ್ಕಾರ್ಟ್ಸ್ ಇದೆ, ಮಿತ್ರ ಇದೆ, ಮೀಶೋ ಇದೆ, ಏನೇನು ಆ್ಯಪ್ಗಳಿದೆಯೋ, ಮತ್ತು ಈ ಫುಡ್ಡು ಡೆಲಿವರೀಸ್ ಎಲ್ಲ ಏನೇನಿದೆ ಪ್ರತಿಯೊಂದರಲ್ಲೂ ಒಂದು ನಿಮಿಷ. ಅವರು ಏನು ಮಾತಾಡಿದ್ರು ಅಂದರೆ, ಅವ್ರ ಮನೆಗೆ ಯಾರೋ ಬಂದೋಗ್ತಾ ಇದ್ದಾರೆ ಅನ್ನೋದನ್ನು ಆ ಹೆಂಗಸನ್ನು ತಪ್ಪಾಗಿ ತಿಳ್ಕೊಂಡು ಮಾತಾಡಿದ್ದು. ಅದಕ್ಕೆ ನನ್ನ ಕಣ್ಮುಂದೆನೇ ನಡೆದಂಥ ವಿಚಾರ. ಈಗ ಎಲ್ಲೇ ಆಗಲಿ, ಯಾರ ಮನೆಗೆ ಆಗಲಿ, ಈಗ ಮಾತಾಡಿದ್ರಲ್ಲ, ನನ್ನ ಕಣ್ಣ ಮುಂದೆನೇ ನಾನೇ ಕಿವಿಯಾರ ಕೇಳಿಸ್ಕೊಂಡಂಥ ವಿಚಾರ ಇದು. ನಮ್ಮ ಮನೆಗೆ ಬಂದಿದ್ದು ಎಲೆಕ್ಟ್ರಿಷಿಯನ್ ಇರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ಈ ಒಂದು ಏನಾದರೂ ಕೆಲಸ ರಿಪೇರಿಗಳಿದ್ದರೆ, ಪ್ಲಂಬರ್ ಇರ್ಬೋದು, ಈ ಒಂದು ಕೆಲಸಗಳೇನಾದರೂ ಇದ್ದರೆ ಮಾತ್ರ ಅವರು ಬಂದೋಗ್ತಾರೆ. ಬೇಕಂತಲೇ ನಮಗೆ ತಪ್ಪಾಗಿ ಮಾತಾಡಿದ್ರೆ ನಾಳೆ
ನೀವು ಮಾಡಿದ್ದ ಮಾತುಗಳು, ಆಡಿದ್ದು ಎಲ್ಲವೂ ನಿಮಗೆ ರಿಟರ್ನ್ ಆಗುತ್ತೆ. ನೀವೇನು ಮಾತಾಡ್ತೀರಾ, ನೀವೇನು ಕೆಟ್ಟ ಯೋಚನೆ ಮಾಡ್ತೀರಾ, ಅದು ನಿಮಗೆ ರಿಟರ್ನ್ ಆಗುತ್ತೆ. ನಿಮ್ಮ ಹೆಂಡತಿಗಿರ್ಬೋದು, ಅಥವಾ ನಿಮ್ಮ ಅಕ್ಕ ತಂಗಿರಿಗಿರ್ಬೋದು, ಅಥವಾ ನಿಮ್ಮ ಹೆಣ್ಣು ಮಕ್ಕಳು ಇದ್ದರೆ ಅವ್ರಿಗೂ ಕೂಡ ಆಗ್ಬೋದು. ಯಾಕೆ ಅಂದರೆ ನೀವು ಬೇಕಂತಲೇ ಕೆಟ್ಟದಾಗಿ ಆ ರೀತಿ ಮಾತಾಡಿದ್ರೆ ಅದನ್ನು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಕ್ಯಾರೆಕ್ಟ್ರ್ ಅಲ್ಲ ಅದು. ನೀವು ನೋಡ್ತಾ ಇರೋ ದೃಷ್ಟಿ ಸರಿ ಇಲ್ಲ, ನೀವು ಯೋಚನೆ ಮಾಡ್ತಾ ಇರೋ ರೀತಿ ಸರಿ ಇಲ್ಲ. ಫಸ್ಟು ಅದನ್ನು ಬದಲಾಯಿಸ್ಕೊಳ್ಳಿ. ಇಲ್ಲ ಅಂದರೆ ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು ಅಂತ ಇಲ್ಲಿ ಆದಿಶಕ್ತಿ ಬಂದು ನಿಂತಿದ್ದಾಳಲ್ಲ, ಆ ರೀತಿ ಬಂದು ನಿಲ್ಲಬೇಕಾಗತ್ತೆ ನಿಮ್ಮ ಮುಂದೆ. ಯಾವ ರೀತಿ ನಿಲ್ತಾಳೆ ಅಂತ ಗೊತ್ತಿಲ್ಲ. ಏನಕ್ಕೂ ನೀವು ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನೀವು ನಿಮ್ಮ ಮನೇಲಿ ಹೆಣ್ಮಕ್ಳಾಗಿದ್ದು ಒಂದು ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡ್ತಿರಲ್ಲ, ಆ ಕರ್ಮ ಎಲ್ಲೂ ಹೋಗಲ್ಲ. ನಿಮ್ಮ ಬ್ಯಾಕ್ಗ್ರೌಂಡ್ ನಿಮ್ಮ ಬೆನ್ನಿಂದನೇ ಇರುತ್ತೆ. ಗೊತ್ತಿಲ್ಲ ನನ್ನ ಎನರ್ಜಿ ಯಾಕೆ ಇಲ್ಲಿ ಕನೆಕ್ಟ್ ಆಯಿತು ಅಂತ. ನನ್ನಲ್ಲಿ ಹೇಳೋಕ್ಕೆ ಬಿಡ್ತಾ ಇಲ್ಲ ವೀರಮಾತೆ ಲಕ್ಷ್ಮೀ ಮಾತೆ. ನನಗೆ ಅದನ್ನು ಹೇಳು ಅಂತ ಹೇಳಿದಾಗಲೇ ನಾನು ಹೇಳಬೇಕಾಯಿತು. ಹಾಗಾಗಿ ಇಲ್ಲಿ ತುಂಬ ಜನರು ನೀವು ಮಾಡೋಂಥ ಕುತಂತ್ರಕ್ಕೆ, ನೀವು ಮಾಡೋಂಥ ಪ್ರಚಾರಗಳ ವಿಚಾರದಲ್ಲಿ ಹೆದರಿಕೊಂಡು ಅವರು ಭಯಪಟ್ಕೊಂಡು ನಿಮ್ಮ ಕಾಲಡಿಗೆ ಬಂದು ನಿಲ್ಲಬೇಕು ಅಂದರೆ ಅದು ಸಾಧ್ಯವಿಲ್ಲ. ನೀವು ಹಾಕಿದ ಸವಾಲಲ್ಲಿ ಗೆಲ್ಲೋದನ್ನು ನೋಡಿ. ನೀವು ಆಡಿದ ಮಾತುಗಳಲ್ಲಿ ನೀವು ಸೋಲನ್ನು ಒಪ್ಕೊಳ್ಳಿ. ನೀವು ಇಲ್ಲ ಅಂದರೆ ತೆಪ್ಪಗಿರೋದು ಕಲೀರಿ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನಾನು ತಪ್ಪು ಮಾಡೇ ಮಾಡ್ತೀನಿ, ನಾನು ಗಲಾಟೆ ಮಾಡೇ ಮಾಡ್ತೀನಿ, ಆರೋಪ ಮಾಡೇ ಮಾಡ್ತೀನಿ ಅಂದರೆ ನಾನು ಅದಕ್ಕೆ ಸವಾಲು ಹಾಕಿ ನಿಂತಿದ್ದೀನಿ. ಮಕ್ಕಳ ಬನ್ನಿರಿ, ನೀವು ಕೂಡ ನನ್ನ ಮಕ್ಕಳೇ. ನನ್ನ ಮಕ್ಕಳಿಗೆ ನೀವು ತೊಂದರೆ ಕೊಡ್ತೀರಾ ಅಂದರೆ ನಾನು ಅದಕ್ಕೂ ಯುದ್ಧಕ್ಕೂ ರೆಡಿಯಾಗಿ ನಿಂತಿದ್ದೀನಿ, ಬಂದ್ರಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ವೀರಮಾತೆಗೆ ಒಂದು ನಮಸ್ಕಾರನ ತಿಳಿಸಿ. ಯಾರು ವೀರಮಾತೆ ಲಕ್ಷ್ಮೀ ಮಾತೆನ ಪೂಜಿಸ್ತೀರಾ, ಇಷ್ಟಪಡ್ತೀರಾ, ಅವರು ವೀರಮಾತೆ ಲಕ್ಷ್ಮಿಗೆ ಓಂ ವೀರಮಾತಾಯೈ ನಮಃ ಅಂತ ಜಪಿಸಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ಮುದ್ರೆಗಳು ಮಾಡಿ. ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ನಿಮ್ಮೊಳಗೆ ನಿಮ್ಮ ಮನಸ್ಸು ಯಾವ ರೀತಿ ಇದೆ, ಕಾರಣವೇನು ಅನ್ನೋದನ್ನು ತಿಳ್ಕೊಳ್ಳಿ. ಅದನ್ನು ಕೆಟ್ಟ ಯೋಚನೆಗಳಿಗೆ, ನಿಮ್ಮ ನಾಲಿಗೆನ ಕೆಟ್ಟ ಮಾತುಗಳನ್ನ ಮಾತಾಡೋದಕ್ಕೆ, ನಿಮ್ಮ ಮನಸ್ಸುಗಳನ್ನ ಸೃಷ್ಟಿ ಮಾಡಿರುವಂಥ ದೇವತೆಗಳು ನಾವು. ನಿಮ್ಮ ದೇಹನ, ನಿಮ್ಮ ಮನಸ್ಸನ್ನು ಸೃಷ್ಟಿ ಮಾಡಿರೋರು ನಾವು ನಮಗೆ ಗೊತ್ತಿದೆ ಎಲ್ಲಿ ನೀವು ಏನು ಯೋಚನೆ ಮಾಡ್ತಿದ್ದೀರಾ, ಏನು ತಪ್ಪು ಆರೋಪಗಳು ಹಾಕ್ತಿದ್ದೀರಾ, ಪ್ರತಿಯೊಂದು ನನಗೆ ಅರ್ಥ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತೆ. ಭಯದಿಂದ ಇರಬೇಡಿ. ಭಯ ಬೇಕು ಅಂತ ಭಯಪಡಿಸ್ತಾರ ಮಕ್ಕಳ. ನೀವು ಯಾಕೆ ಹೆದರ್ತೀರಾ? ನನ್ನನ್ನು ನೀವು ಪೂಜೆ ಮಾಡೋದು. ನಾನು ನಿಮ್ಮ ಪಾಲಿಗೆ ನಾನು ರಕ್ಷಾ ದೇವತೆಯಾಗಿ ವೀರಮಾತೆಯಾಗಿ ನಿಂತಿದ್ದೀನಿ, ಹೆದರಬೇಡ ಮಕ್ಕಳ ಅಂತ ಹೇಳ್ತಾರೆ. ಯಾರಿಗೂ ನೋವಾಗದೇ ಇರೋಂಗೆ ನೋಡ್ಕೊಳ್ತೀನಿ ಮಕ್ಕಳ. ಅವರು ಮಾತಾಡಿದ್ರು, ಅವಮಾನ ಮಾಡಿದ್ರು, ಅವರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅಂತ ನಿನಗೆ ಬೇಸರ ಬೇಡ ಮಗು. ನನ್ನ ಹತ್ರ ನೀನು ಒಪ್ಪಿಸ್ಬಿಟ್ಟು ನೀನು ಆರಾಮಾಗಿರು ಕಂದ ಅಂತ ಹೇಳ್ತಾ ಇದ್ದಾರೆ ವೀರಮಾತೆ ಲಕ್ಷ್ಮಿ. 42 ದಿನ ಅಥವಾ 44 ದಿನ, ಓಕೆನಾ? 42 ದಿನ, 44 ದಿನ, 44 ಗಂಟೆಗಳು, 44 ವಾರಗಳು ಆಗ್ಬೋದು. ನಿಮಗೆಲ್ಲ ಒಳ್ಳೆಯದರಲ್ಲೇ ಬರಲಿಕ್ಕಿದೆ. ಧೈರ್ಯವಾಗಿರಿ, ಭಯ ಬೇಡ. ಯಶಸ್ಸು ನಿಮ್ಮ ಕಡೆ ಇದೆ. ಅಮ್ಮ ಅಭಯ ಹಸ್ತ ತೋರಿಸ್ಕೊಂಡು ಯುದ್ಧಕ್ಕೂ ನಿಂತಿದ್ದಾರೆ. ನಿಮಗೆ ನೀವಿರುವಂಥ ಒಂದು ಪರಿಸ್ಥಿತಿ ಪ್ರತಿಯೊಂದರಲ್ಲೂ ಒಂದು ಸರ್ಪಗಾವಲು ಅಂತಾರಲ್ಲ, ಆ ರೀತಿ ಅಮ್ಮ ರಕ್ಷಾ
ಕವಚ ಹಾಕ್ಕೊಂಡು ಯುದ್ಧಕ್ಕೆ ನಿಂತಿದ್ದಾರೆ ಅನ್ನೋದನ್ನ ಅಮ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಹೆದರೋ ಅವಶ್ಯಕತೆ ಬೇಡ. ಇಲ್ಲಿ ತುಂಬಾ ಅಮ್ಮ ಎಲ್ಲ ರೀತಿಯನ್ನು ಹೇಳಿಬಿಟ್ರು. ನೋಡ್ರಿ, ಅಮ್ಮ ಅಭಯ ಹಸ್ತ ತೋರಿಸ್ತಾ ಇದ್ದಾರೆ. ನಂಬಿ ಅಮ್ಮ ನಿಮಗೆ ಲಕ್ಷ್ಮೀ ಮಾತೆ ಕರುಣಿಸ್ತಾ ಇದ್ದಾರೆ. ಆಲದ ಮರದ ಗುಡಿ ಅಂದರೆ ಕೆಲವು ಗುಡಿಗಳಲ್ಲಿ ಆಲದ ಮರ ಪೂಜೆ ಮತ್ತು ಅಲ್ಲಲ್ಲೇ ದೇವಸ್ಥಾನಗಳ ಹತ್ರ ಇರುತ್ತಲ್ಲ, ಪ್ರದಕ್ಷಿಣೆ ಮಾಡೋದು, ಅದಕ್ಕೆ ಅದರ ಕೆಳಗಡೆ ಒಂದು ದೀಪ ಆರಾಧನೆ ಮಾಡೋದು. ಹಾಗಾಗಿ ಅವೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. 5 ವಾರ 5 ದಿನಗಳು 5 ತಿಂಗಳುಗಳಲ್ಲಿ ನಿಮಗೆ ಬದಲಾವಣೆ ಬರಲಿಕ್ಕಿದೆ. 5 ಗಂಟೆಗಳು ಕೂಡ ಇರ್ಬೋದು. ಅಥವಾ ಅದೃಷ್ಟಶಾಲಿಯಾಗಿದ್ದರೆ 5 ನಿಮಿಷದಲ್ಲೋ 5 ಕ್ಷಣದಲ್ಲೋ ನಿಮಗೆ ಒಳ್ಳೆಯದು ಆಗಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶಾಶ್ವತವಾದ ಆಶೀರ್ವಾದ ಸಿಗ್ತಾ ಇದೆ, ಯಶಸ್ಸು ಸಿಗ್ತಾ ಇದೆ ನಿಮಗೆ. ಜೀವನದಲ್ಲಿ ಯಶಸ್ಸು, ಕೀರ್ತಿ, ಬೆಳವಣಿಗೆ ಸಿಗ್ತಾ ಇದೆ. ನಿಧಾನಕ್ಕೆ ಅದನ್ನು ಮುಂದುವರಿಸಿ. ಯಶಸ್ಸು ಸಿಗ್ತಾ ಇದೆ, ನಿಧಾನಕ್ಕೆ ಅದನ್ನು ಮುಂದುವರಿಸಿ. ಇದು ತುಂಬ ಯಾರಿಗೆ ಅದರಲ್ಲಿ ತುಂಬ ವಿಶೇಷವಾಗಿ ಇದನ್ನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ತುಂಬ ವಿಶೇಷವಾಗಿ ಹೇಳಿಸ್ತಾ ಇದ್ದಾರೆ. ಈ ಕಾರ್ಡ್ ಮೊದಲನೇ ಕಾರ್ಡಲ್ಲಿ 3ನೇ ಫೈಲು ತುಂಬ ಚೆನ್ನಾಗಿದೆ ಅರ್ಥ ನನಗೆ. ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ಆರೋಗ್ಯ ಸುಧಾರಣೆ ಆಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಟೈಮ್ ಸರಿಗೆ ಆಹಾರಗಳನ್ನ ತಗೊಳ್ಳಿ ಮತ್ತು ಸರಿಯಾದ ಮಾತ್ರೆಗಳನ್ನ ನೋಡಿ ತಗೊಳ್ಳಿ. ಸಾಧ್ಯವಾದರೆ ನಾಟಿ ವೈದ್ಯಗಳನ್ನ ತಗೊಳ್ಳಿ, ನಾಟಿ ಔಷಧಿಗಳು ತಗೊಳ್ಳಿ, ಆಯುರ್ವೇದಿಕ್ ಔಷಧಿಗಳನ್ನ ತಗೊಳ್ಳಿ. ನಿಮಗೆ ಸಾಧ್ಯ ಆದಷ್ಟು ನಾಟಿ ವೈದ್ಯಗಳಿಂದ ನಿಮ್ಮ ಆರೋಗ್ಯ ಸರಿಯಾಗೋದಕ್ಕೆ ಹೆಚ್ಚು ಅವಕಾಶ ಇದೆ. ಕೆಲವರಿಗೆ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಗುಣ ಆಗ್ಬೋದು. ಇನ್ನು ಕೆಲವರಿಗೆ ನಾಟಿ ವೈದ್ಯ ಅಂತ ಏನು ಅಂದರೆ ಆಯಿಲ್ ಮಸಾಜು ಆ ರೀತಿ ತಯಾರು ಮಾಡ್ತಾರಲ್ಲ, ಗಿಡಮೂಲಿಕೆಗಳು, ಒಂದು ಸುಮಾರು ಗಿಡಮೂಲಿಕೆಗಳು ಮತ್ತು ಹೂವುಗಳು, ಆ ಒಂದು ಹೂಗಳಿಂದನೂ ಬೇರುಗಳಿಂದನೂ ಎಣ್ಣೆನ ತಯಾರು ಮಾಡಿ ಮಸಾಜ್ ಮಾಡಿದರೆ ಅದು ಮೂಳೆಗಳಿಗೆ ಪ್ರಾಬ್ಲಮ್ ಇರೋದು, ಅಂಗವಿಕಲರಾಗಿ ಇರೋದು, ನರಗಳು ಪ್ರಾಬ್ಲಮ್ಸು, ನಡೆಯೋಕ್ಕಾಗದೇ ಇರೋದು, ಮಲಗಿದ ಕಡೆ ಇರೋವಂಥವ್ರಿಗೆಲ್ಲನೂ ಈ ಒಂದು ಸಸ್ಯದ ಆಯುರ್ವೇದಿಕ್ಕದು ಮಸಾಜುಗಳು, ಆಯಿಲ್ ಅಂತ ಎಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಲ್ಲಿ ನೀವು ಅದನ್ನು ಉಪಯೋಗಿಸೋದ್ರಿಂದ, ಅವರು ಹೇಳಿದ ರೀತಿಗಳನ್ನ ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಒಂದು ಕಡೆ ಕೂತಿರೋಂಥ ವ್ಯಕ್ತಿ ಓಡಾಡುವಷ್ಟು ಶಕ್ತಿ ಸಿಗುತ್ತೆ. ಮಲಗಿರೋ ಕಡೆ ಮಲಗೇ ಇರ್ತಾರೆ ಅನ್ನೋದನ್ನು ಹೇಳಿರೋದು ಅದು ಹೋಗಿ ಸುಳ್ಳಾಗಿ ನಿಜ ಆಗಲಿಕ್ಕೆ ಅವಕಾಶ ಯಾವುದರಲ್ಲಿದೆ ಅಂದರೆ ನಾಟಿ ವೈದ್ಯ. ನಾಟಿ ವೈದ್ಯದ ಹೆಚ್ಚು ಆಯಿಲ್ ಮಸಾಜು ಎಲ್ಲಿ ಕೊಡ್ತಾರೆ ಅದನ್ನು ಸರಿಯಾಗಿ ವಿಚಾರಣೆ ಮಾಡಿ ಕರೆಕ್ಟಾಗಿರೋ ಸ್ಥಳಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ನೀವು ಮಾಡ್ಕೊಳ್ಳೋದ್ರಿಂದ ಮಲಗಿರೋರಿಗೆ, ಕೂತಿರೋರಿಗೆ, ಓಡಾಡೋಕ್ಕಾಗದಿರೋರಿಗೆ ಪ್ರತಿಯೊಬ್ಬರಿಗೂ ಇದರಲ್ಲಿ ಗುಣ ಆಗುತ್ತೆ. ಫಸ್ಟ್ ಅದನ್ನು ಭೇಟಿಯಾಗಿ ಅಂತ ಇಲ್ಲಿ ವೃಕ್ಷ ದೇವತೆ ಹೇಳ್ತಾ ಇದ್ದಾರೆ. ಬೀಜ ಮಂತ್ರನ ಜಪಿಸಿ, ಅದರಿಂದನೂ ನಿಮಗೆ ಒಳ್ಳೆಯದು ಆಗತ್ತೆ. ಓಂ ವೃಕ್ಷ ದೇವತಾಯೇ ನಮಃ ಅಂತ ಬೀಜ ಮಂತ್ರನ 108 ಬಾರಿ ಜಪಿಸಿ ಮತ್ತು ಆ ಮರದ ಕೆಳಗಡೆ, ಆಲದ ಮರದ ಕೆಳಗಡೆ ದೀಪ ಹಚ್ಚಿ. ಸಾಧ್ಯ ಆದರೆ ನೀವು ಒಂದು ಮಣ್ಣಿನ ಹಣತೆಯಿಂದ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಫಸ್ಟು ದೀಪನ ತೊಳ್ಕೊಳ್ಳಿ.
ದೀಪನ ತೊಳೆದು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಹೂವನ್ನಿಟ್ಟು ಅಲಂಕರಿಸಿ ದೀಪನ ಹಚ್ಚಿ ಅದಕ್ಕೊಂದು ಚಿಟಿಕೆ, ಆ ದೀಪಕ್ಕೆ ಒಂದು ಚಿಟಿಕೆ ಪಚ್ಚ ಕರ್ಪೂರ ಸಿಗುತ್ತೆ ಗಂಗೆ ಅಂಗಡಿಗಳಲ್ಲಿ. ಕರ್ಪೂರ ಬೇರೆ, ಪಚ್ಚ ಕರ್ಪೂರ ಬೇರೆ. ಅದನ್ನು ಒಂದು ಚಿಟಿಕೆ ಹಾಕಿ ನಿಮ್ಮ ಪ್ರಾರ್ಥನೆ ಆಲದ ಮರದ ಬುಡದಲ್ಲಿ ಪ್ರಾರ್ಥನೆ ಮಾಡಿ, ವೃಕ್ಷ ದೇವತೆ ನಮ್ಮ ಪ್ರಶ್ನೆ ಹೀಗಿದೆ, ನಮ್ಮ ಸಮಸ್ಯೆ ಹೀಗಿದೆ, ಅದನ್ನು ಬಗೆಹರಿಸ್ಕೊಡು ಮಾತೆ ಅಂತ ಹೇಳಿ ಪ್ರದಕ್ಷಿಣೆ ನೀವು 9 ಬಾರಿ ಮಾಡ್ತೀರಾ, 11 ಬಾರಿ ಮಾಡ್ತೀರಾ, 12 ಬಾರಿ ಮಾಡ್ತೀರಾ, ಅಥವಾ 48 ಬಾರಿ ಪ್ರದಕ್ಷಿಣೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟದ್ದು. 21 ಬಾರಿ ಪ್ರದಕ್ಷಿಣೆ ಮಾಡ್ತೀರಾ, 9 ಬಾರಿ ಪ್ರದಕ್ಷಿಣೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಇನ್ನು 48 ದಿನ ಅಥವಾ ಒಂದು ಬಹುಶಃ ನಾನು ಇಲ್ಲಿ ಹೇಳಲಿಕ್ಕೆ ನಂಗೆ ತೋರಿಸ್ತಾ ಇರೋದು 48 ದಿನ ಬೆಳಗಿನ ಜಾವ ಹೊತ್ತಿಗೆ ಮುಂಚೆ, ಸೂರ್ಯ ಹುಟ್ಟೋಕ್ಕೂ ಮುಂಚೆ ನೀವು ಈ ಒಂದು ಕೆಲಸಗಳನ್ನ, ಈ ಪೂಜೆ ವಿಧಾನಗಳನ್ನ ಹೇಳಿರೋ ಪ್ರಕಾರ ಮಾಡೋದ್ರಿಂದ 48 ದಿನ ನೀವು ಒಂದು ಕ್ಯಾಲೆಂಡ್ರಲ್ಲಿ ಬರೆದಿಟ್ಕೊಂಡು ನೀವು ದೀಪ ಆರಾಧನೆ ಪ್ರತಿದಿನ ಪ್ರದಕ್ಷಿಣೆ ಈ ಒಂದು ಅಮ್ಮನ ವೃಕ್ಷ ದೇವತೆಗೆ ಬೇಡ್ಕೊಳ್ಳೋದ್ರಿಂದ ಅಮ್ಮನ 108 ಬಾರಿ ಓಂ ವೃಕ್ಷ ದೇವತಾಯೇ ನಮಃ ಅಂತ ಜಪ ಮಾಡ್ಕೊಳ್ಳೋದ್ರಿಂದ ನೀವು 108 ಬಾರಿ ಹೇಳಿದ ನೋಡಿ ನಿಮ್ಮಲ್ಲಿ ತುಂಬ ಮ್ಯಾಜಿಕ್ ಆಗುತ್ತೆ. ಇಲ್ಲಿ ವೃಕ್ಷದ ಒಂದು ಎಲ್ಲನೂ ತಿಳಿಸಿದ್ದಾರೆ. ಅವರ ಒಂದು ಪವಾಡ ಕೂಡ ಇಲ್ಲಿ ವೃಕ್ಷ ಮಾತೆ ತಿಳಿಸ್ಕೊಟ್ಟಿದ್ದಾರೆ. ಕೆಲವರು ಇದೆಲ್ಲ ಈ ಕಾಲದಲ್ಲಿ ಆಗತ್ತಾ ಅಂದ್ಕೋಬೇಡಿ, ಮನಸ್ಸು ಮಾಡಿ ನೀವು ಮನಸ್ಸು ಮಾಡಿದ್ರೆ ಖಂಡಿತ ನಡೆಯುತ್ತೆ. ಆಗಲ್ಲ ಅಂದಿದ್ದು ಆಗೋದೇ ಇಲ್ಲ. ಆಗತ್ತೆ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಆಗತ್ತೆ. ಇತಿಹಾಸನೇ ಪ್ರಪಂಚದಲ್ಲಿ ಎಲ್ಲ ದೇವಾನುದೇವತೆಗಳೇ ಬರೆದಿರ್ತಾರೆ, ಋಷಿ ಮುನಿಗಳು ಬರೆದಿರ್ತಾರೆ ಜಾತಕ ಮತ್ತು ಇನ್ನೊಂದು ಅಂತ. ಆದರೆ ನಾವು ಒಳ್ಳೆ ರೀತಿಯಾಗಿ ಮನಸ್ಸಿಟ್ಟು ಒಳ್ಳೆ ಉದ್ದೇಶದಿಂದ ಪ್ರಾರ್ಥನೆ ಮಾಡಿ ನಾವು ಗುರಿ ಮುಟ್ಟಿದ್ರೆ ಅದಕ್ಕೆ ಉಲ್ಟಾ ಆಗೋದನ್ನು ಸೀದಾ ಮಾಡಿ ಒಳ್ಳೆ ದಾರಿಯಲ್ಲಿ ಖಂಡಿತ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ. ನಿಮ್ಮ ಪ್ರಯತ್ನ ಅಷ್ಟೇ ಬೇಕಿರೋದು. ಮೂಢನಂಬಿಕೆ ಅಂದ್ಕೊಳ್ಳೋರು ಮೂಢನಂಬಿಕೆನೇ ಆಗಿರುತ್ತೆ. ಇಲ್ಲ ನಾವು ಮಾಡ್ತೀವಿ, ನಾವು ದೇವರಲ್ಲಿ ಭಕ್ತಿ ಇದೆ, ಶ್ರದ್ಧಾ ಇದೆ, ನಾವು ನಂಬ್ತೀವಿ ದೇವರುಗಳನ್ನ ಅಂತ ಅಂದ್ಕೊಳ್ತೀರ, ಅವರಿಗೆ ಖಂಡಿತವಾಗಿ ವೃಕ್ಷ ದೇವತೆ ಹೇಳಿರೋದನ್ನು ಖಂಡಿತ ನಡೆಸ್ಕೊಡ್ತಾರೆ. ಮಾಡಿ ಪ್ರಯತ್ನ ಮಾಡಿ ನೋಡಿ, ಯಶಸ್ಸು ಇದೆ. 2ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಲಕ್ಷ್ಮೀ ಮಾತೆ ಹೇಳ್ತಾ ಇರೋದು, ನಿಮ್ಮ ಉದ್ದೇಶದ ಬೀಜ ನೀವು ಲಕ್ಷ್ಮೀ ಮಾತೆಯ ಜೊತೆಗೆ ಬೆಳೆಸ್ಕೊಳ್ಳೋದ್ರಿಂದ ಅದು ನಿಮಗೆ ತುಂಬ ಯಶಸ್ಸು, ಕೀರ್ತಿ, ಪ್ರಯತ್ನ ಮಾಡಬೇಕಷ್ಟೇ. ಯಶಸ್ಸು, ಕೀರ್ತಿ ಸಿಗಬೇಕು, ನಾನು ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು ಅಂತ ಅಂದ್ಕೊಳ್ಳೋದಲ್ಲ. ಪ್ರಯತ್ನ ಮಾಡಬೇಕು. ಒಂಚೂರು ಪ್ರಯತ್ನ ಮಾಡಿ ಸ್ವಲ್ಪ ಎಚ್ಚರಿಕೆ ಅಂದರೆ ಒಳ್ಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಡು ನಾನು ಗೆದ್ದೆ ಅಂತ ಹಂಗೆ ಸುಮ್ಮನೆ ಆಗೋದು ಬೇಡ. ಪ್ರಯತ್ನ ಪೂರ್ತಿಯಾಗಿ ಬೇಕು. ನಿಮ್ಮ ಜೀವನದ ಪೂರ್ತಿನೂ ಪ್ರಯತ್ನ, ಒಳ್ಳೆಯ ಪ್ರಯತ್ನ ಇರಬೇಕು. ನಿಮ್ಮನಿಗೆ ಆ ಒಳ್ಳೆಯ ಆಲೋಚನೆ ಜೊತೆಗೆ ನಂಬಿಕೆ ಕೂಡ ಮುಖ್ಯ. ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಒಂದು ಗುರಿ, ಆ ಒಂದು ಒಳ್ಳೆಯ ಬೀಜದ ಒಂದು ಪ್ರಯತ್ನ ಹೆಂಗಿದೆ ಅಂದರೆ, ಒಂದು ಬೀಜನ ಭೂಮಿ ಒಳಗಡೆ ಹಾಕಿ ನಾವು ಬೆಳಿತೀವೋ ಅದು ಒಂದು ಭೂಮಿ ಒಳಗಡೆ ಹೋಗಿ ಆ ಮಣ್ಣಲ್ಲಿ ಅದು ಬೀಜ ಸೇರಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಾಡಿದಾಗ ಅದು ಹೇಗೆ ಮೊಳಕೆ ಬಂದು ಆ ಮೊಳಕೆಯಿಂದ ಭೂಮಿ ಒಳಗಡೆಯಿಂದ ಬೇರು ಬಿಟ್ಕೊಂಡು ಭೂಮಿ ಒಳಗಡೆಯಿಂದ ಚಿಗುರು ಬರುತ್ತೋ ಅದೇ ರೀತಿಯಾಗಿ ನಿಮ್ಮ ಜೀವನ ಚಿಗುರೋದಕ್ಕೆ ಸಾಧ್ಯತೆ ಹೆಚ್ಚಿದೆ. ಅದನ್ನು ನೀವು ಪಡ್ಕೋತಾ ಇದ್ದೀರಾ ಮಕ್ಕಳ. ನಾನು ನಿಮ್ಮ ಬೀಜದ ಮನಸ್ಸು, ಆ ಒಂದು ನಿಮ್ಮ ಬೀಜದ ಒಂದು ಅಂದರೆ ಇಲ್ಲಿ ಬೀಜ ಅನ್ನೋ ಪದಗಳನ್ನ ಇಲ್ಲಿ
ಆ, ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಅಂದರೆ ಬೀಜನ ನಾವು ಬಿತ್ತೀವಲ್ಲ, ತೋಟ ಹೊಲ ಗದ್ದೆಗಳಲ್ಲಿ ನಾವು ಹಿಂಗೆ ಎರಚ್ತೀವಿ, ರಾಗಿ ಆಗಲಿ ಭತ್ತ ಆಗಲಿ ಹಿಂಗೆ ಎರಚ್ತೀವಿ. ಆಗಲೇ ಅಲ್ವಾ ಅದು ಬೀಜ ಆಗಿ ಅದನ್ನು ಒಂದು ನಮಗೆ ಫಲ ಕೊಡೋದು, ಗಿಡ ಆಗಿ ರಾಗಿ ಹುಲ್ಲಾಗಿ ರಾಗಿಯಾಗಿ ನಮಗೆ ಧಾನ್ಯಗಳಾಗಿ ಸಿಗೋದು. ಆ ರೀತಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಗಿಡಗಳು ಅಷ್ಟೇ, ಒಂದು ಧನಿಯದ ಗಿಡ ಆಗಲಿ, ತಾವರೆ ಹೂವಿನ ಗಿಡ ಆಗಲಿ, ಕಡಲೆ ಕಾಳಾಗಲಿ, ಪ್ರತಿಯೊಂದು ಕಾಳುಗಳನ್ನೂ ಅಷ್ಟೇ ಹೇಳೋದು. ನೀವು ಹೇಗೆ ಭೂಮಿ ಒಳಗಡೆ ಬೀಜನ ಹಾಕಿ ನೀವು ಬೆಳೆಯೋದಕ್ಕೆ ಅದು ಬರ್ತದ, ಎಷ್ಟು ದಿವಸಕ್ಕೆ ಬೆಳೆ ಬರುತ್ತೆ, ಮೊಳಕೆ ಬರುತ್ತೆ ಅಂತ ಹೆದರು ನೋಡ್ತೀರೋ, ಆ ಸಮಯ ಬಂದಾಯಿತು. ನೀವು ಹಾಕಿರೋ ಬೀಜ ಬೆಳೆಯೋದಕ್ಕೆ ಬರ್ತಾಯಿತ್ತೆ. ನಿಮ್ಮ ಒಂದು ಪ್ರಯತ್ನಕ್ಕೆ ನಾನೆಲ್ಲ ಫಲ ಕೊಡ್ತಾ ಇದ್ದೀನಿ. ಲಕ್ಷ್ಮೀ ಮಾತೆ ಆಶೀರ್ವಾದ ನಾನು ಮಾಡ್ತಾ ಇದ್ದೀನಿ, ತಗೊಳ್ಳಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಗುರಿ, ನಿಮ್ಮ ಒಂದು ಪ್ರಯತ್ನಕ್ಕೆ ನಾನು ಆಶೀರ್ವಾದ ಕೊಡ್ತಾ ಇದ್ದೀನಿ, ತಗೋ. ಆದರೆ ತಾಳ್ಮೆ ತುಂಬ ತಗೋಬೇಕು. ನೀನು ತುಂಬ ಸಿಡುಕ್ತಾ ಇದೆಯಾ, ಕೋಪ ಮಾಡ್ಕೋತಾ ಇದೆಯಾ, ನನ್ನ ಸಮಯಕ್ಕೆ ಆಗಿಲ್ಲ, ಸಿಕ್ಕಿಲ್ಲ ಅಂತ. ಪೂರ್ವ ಜನ್ಮದ ಕರ್ಮಗಳು ಏನಾದರೂ ಇತ್ತು ಅಂದರೆ ಅದು ಸಡನ್ನಾಗಿ ಸಿಗಲ್ಲ. ಇಲ್ಲ ಅಂದರೆ ನಾವೇನಾದರೂ ಹೆಚ್ಚು ಪುಣ್ಯಗಳನ್ನ ಮಾಡಿದರೆ, ಒಳ್ಳೆ ಕಾರ್ಯಗಳು, ಒಳ್ಳೆ ಯೋಚನೆಗಳು, ಒಳ್ಳೆ ಸಹಾಯಗಳು, ಒಳ್ಳೆ ದಾನ ಧರ್ಮಗಳು ಮಾಡಿದರೆ, ಹೆಚ್ಚು ದೇವರ ಧ್ಯಾನ ಜಪಗಳನ್ನ ಮಾಡಿದರೆ ಅದು ಖಂಡಿತವಾಗಿ ನಿಮಗೆ ಪಟ್ಟಂತ ಅಂದುಕೊಂಡಂಗೆ ಸಿಗತ್ತೆ. ಅಷ್ಟಕ್ಕೆ ಆಗಲಿಲ್ಲ, ನನಗೆ ಸಿಗಲಿಲ್ಲ ಅನ್ನೋ ಚಿಂತೆ ಬೇಡ ಮಗು. ನಿನಗೆ ಸಮಯಕ್ಕೆ ಸರಿಯಾಗಿ ಸಿಗಬೇಕಂದ್ರೆ ನೀನು ಪೂರ್ವ ಜನ್ಮದ ಹಿಂದಿನ ಜನ್ಮಗಳ ಪುಣ್ಯ ಒಂದು ಕಾರಣವೂ ಆಗಿರುತ್ತೆ, ಅಥವಾ ಈ ಜನ್ಮದ ಒಂದು ಪುಣ್ಯದ ಕೆಲಸಗಳಲ್ಲಿ ಭಾಗಿ ಯಾವ ರೀತಿ ನೀನು ಮಾಡ್ಕೊಂಡಿರ್ತೀಯ ಅದರ ಪ್ರಕಾರ ಕೂಡ ಆಗಿರುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಮಾತೆ ಹೇಳ್ತಾ ಇದ್ದಾರೆ. 39 ದಿನಗಳು, 39 ಗಂಟೆಗಳು, 39 ನಿಮಿಷಗಳಲ್ಲಿ, 39 ವಾರಗಳಲ್ಲಿ, ಅಥವಾ 39 ತಿಂಗಳುಗಳಲ್ಲಿ ಕೆಲವರಿಗೆ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯತೆ ಹೆಚ್ಚು ಇದೆ. ಓಂ ಐಂ ಹ್ಲೀಂ ಶ್ರೀಂ ಅಂತ ಮಾತೆಯ ಮಂತ್ರನ, ಬೀಜ ಮಂತ್ರನ ಜಪಿಸಿ ಅಂತ ಹೇಳ್ತಾ ಇದ್ದಾರೆ. 3rd ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಓಕೆ. ಕೆಲವರಿಗೆ ಲಕ್ಷ್ಮೀ ಮಾತೆನ ಸರ್ಪಣಿ ಮುಖಾಂತರ ಕಟ್ಟಿ ಹಾಕಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಇನ್ನು ಕೆಲವರಿಗೆ ಆ ಸರ್ಪಣಿನ ಲಕ್ಷ್ಮೀ ಮಾತೆ ಬಿಚ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೋದಕ್ಕೆ ಅಮ್ಮ ಕಾಯ್ತಾ ಇದ್ದಾರೆ. ಆರ್ಥಿಕ, ನಿಮ್ಮ ಸ್ವತಂತ್ರ ಯಾರು ಅಡ್ಡಿಪಡಿಸ್ಲಿಕ್ಕಾಗಲ್ಲ ಮಗು, ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹಣಕಾಸಿನ ಪರಿಸ್ಥಿತಿ ನಾನು ನಿಭಾಯಿಸ್ತೀನಿ, ಭಯ ಬೇಡ ಮಗು ಅಂತ ಹೇಳ್ತಾರೆ. ಭಯ ಬಿಟ್ಟು ಬಿಡು. ನಿಜವಾದ ನಿಮ್ಮ ಪ್ರಯತ್ನ, ಜ್ಞಾನ, ನಿಮ್ಮದು ಪ್ರಯತ್ನಗಳು ಎಲ್ಲವೂ ನಾನು ನೋಡ್ತಾ ಇದ್ದೀನಿ ಮಗು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ವತಂತ್ರಿಕೆಗೆ ನಿಮಗೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅವ್ರನ್ನ ನಾನು ನೋಡ್ಕೋತೀನಿ ಮಗು, ಚಿಂತೆ ಮಾಡಬೇಡ. ನಿನಗೆ ವಜ್ರ ವೈಢೂರ್ಯದಂತೆ ಜೀವನನ ನಾನು ಕೊಟ್ಟಿರೋದನ್ನು ಯಾರೂ ಅಡ್ಡಿಪಡಿಸ್ಲಿಕ್ಕಾಗಲ್ಲ, ಕಟ್ಟಿ ಹಾಕ್ಲಿಕ್ಕಾಗಲ್ಲ. ನಿನ್ನನ್ನು ಕಟ್ಟಿ ಹಾಕಿ, ನನ್ನನ್ನು ಕಟ್ಟಿ ಹಾಕಿ ಎಷ್ಟು ದಿನ ಆಟ ಆಡ್ತಾರೆ, ನಾನು ಅದನ್ನು ಹೇಗೆ ಅದನ್ನು ಕಿತ್ತು ಹಾಕಬೇಕು, ಅವರು ಹಾಕಿರೋ ಸರಪಣಿಯಾಗಿ ಹಗ್ಗವಾಗಿ ನಮ್ಮನ್ನು ಕಟ್ಟಿ ಹಾಕಲಿಕ್ಕೆ ಎಷ್ಟು ನಿಮಿಷಗಳ ಸಾಧ್ಯತೆ, ಎಷ್ಟು ದಿನಗಳ ಸಾಧ್ಯತೆ ಆಗತ್ತೆ. ನಾನು ಮನಸ್ಸು ಮಾಡಿದ್ರೆ ಅದನ್ನು ಕಟ್ ಮಾಡಿ ನಿನಗೇನೇನು ಕೊಡಬೇಕು ಎಲ್ಲ ಕೊಟ್ಟು ನಾನು ನಿನಗೆ ನೆರಳಾಗಿರ್ತೀನಿ ಮಗು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಮಾತೆ. ಯಾರು ಈ ಕೆಟ್ಟ ಋಣನ ಹಾಕ್ಕೊಳ್ತಾ ಇದ್ದೀರೋ ಲಕ್ಷ್ಮೀ ಮಾತೆನ ಕಟ್ ಮಾಡಿ, ಅಂದರೆ ಅವ್ರನ್ನ ಒಂದು
ಏನು ಹೇಳೋದು, ಒಂದು ಸರಪಣಿಗೆ ಹಾಕಿ ಲಕ್ಷ್ಮಿನ ಕಟ್ಟಾಕ್ದಂಗೆ ಕಟ್ಟಾಕಿದ್ದೀರಾ. ನೀವು ಇಷ್ಟು ಲಕ್ಷ್ಮೀ ದೇವಿನ ಅವ್ರನ್ನ ಬಂಧಿಸಿ ಇಟ್ಕೊಳ್ಳೋದ್ರಿಂದ ನಿಮಗೇ ಅದು ಮುಂದಿನ ಒಂದು ದಿನದಲ್ಲಿ ಕೆಟ್ಟ ಕರ್ಮ ನಿಮಗೆ ಕಾದಿರೋದು. ನೀವು ಆ ರೀತಿ ಮಾಡೋಕ್ಕೋದ್ರೆ ಮೊದಲೇ ಸಂಚಾರ ಜಾಸ್ತಿ ಆಯಮ್ಮಂದು, ಚಂಚಲೆ ಆಯಮ್ಮ. ಇಲ್ಲಿರೋರು ಇನ್ನೊಂದು ನಿಮಿಷಕ್ಕೆ ಅಲ್ಲಿರ್ತಾರೆ, ಇನ್ನೊಂದು ನಿಮಿಷಕ್ಕೆ ಅಲ್ಲಿರೋರು ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಅದು ಶ್ರೀಹರಿ ಹತ್ರ ಕೂಡ ಶ್ರೀ ನಾರಾಯಣನ ಹತ್ರ ಅಮ್ಮ ಆ ಕಥೆನೇ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆ ಒಂದು ಋಷಿಗಳು ಬಂದು ಕಾಲಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಿದ್ರು ನೀನು ಮೈ ಮರೆತು ನಿನ್ನ ಹೆಂಡತಿ ಜೊತೆ ನೀನು ಆನಂದವಾಗಿದ್ಯಾ, ನಾನು ಬರ್ತಾ ಇರೋದು ನಿನಗೆ ಜ್ಞಾನ ಇಲ್ವಾ ಅಂತ ಎದೆಗೆ ಆ ಋಷಿಮುನಿ ಶ್ರೀಹರಿಗೆ ಎದೆಗೆ ಕಾಲಲ್ಲಿ ಒದ್ದಾಗ ಆ ಲಕ್ಷ್ಮಿ ಅಲ್ಲಿಂದ ನನಗೆ ಅವಮಾನ ಆಗೋಯ್ತು, ನಾನು ಈ ಸ್ಥಳದಲ್ಲಿ ಇರಲ್ಲ ಅಂತ ಶ್ರೀಹರಿ ಸ್ಥಳನೇ ಬಿಟ್ಟು ಬಂದವಳ ಮಾತೆ ಆಯಮ್ಮ. ನೀವು ಆ ಲಕ್ಷ್ಮಿನ ಹಿಂಗೆ ಕಟ್ಟಾಕಿ ಅವ್ರಿಗೆ ಒಂದು ಬಂಧನ ಮಾಡಿ ಇಟ್ಟರೆ ಕರ್ಮವು ನಿಮಗೆ ಸುಮ್ಮನೆ ಬಿಡಲ್ಲ. ಅಲ್ಲೇ ಆ ಋಷಿ ಮುನಿಗೂ ಕೂಡ ಶ್ರೀಹರಿ ಕೂಡ ಬುದ್ಧಿ ಕಲಿಸ್ಬಿಟ್ರು. ನಿನ್ನಿಂದ ನನ್ನ ಹೆಂಡತಿನ ನಾನು ದೂರ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಬೇಜಾರಲ್ಲಿ ಅವರ ಒಂದು ಅಂದರೆ ಕೆಟ್ಟು ಒಂದು ಹಠ, ಕೋಪ, ನಾನು ಅನ್ನೋ ಒಂದು ಅಹಂಕಾರ ನಿನ್ನಲ್ಲಿ ಇರೋದನ್ನು ನಾನು ಅದನ್ನು ಮುರಿದು ಹಾಕ್ತೀನಿ ನೋಡು ಈಗ ಅಂದ್ಬಿಟ್ಟು ಅವ್ರ ಕಾಲಲ್ಲಿದ್ದಿದ್ದ ದಿವ್ಯವಾದ ಒಂದು ಶಕ್ತಿ, ಒಂದು ಕಣ್ಣು, ಕಾಲಲ್ಲಿ ಇದ್ದದ್ದು ಕಣ್ಣನ್ನು ಅದನ್ನು ಹೊರಗೆ ತೆಗೆದ್ರು ಶ್ರೀಹರಿ ನಾರಾಯಣ. ಅದು ತೆಗೆದ ಮೇಲೆ ಶ್ರೀಹರಿ ನನ್ನಲ್ಲಿ ಅಹಂಕಾರ ಇದ್ದದನ್ನು ನೀನು ಕಣ್ ತೆರೆದು ತೋರಿಸ್ದೆ, ನಾನು ಅನ್ನೋ ಅಹಂಕಾರ ತುಂಬ ಮೆರೀತಿದ್ದೆ, ನಾನು ನನ್ನಲ್ಲೇ ಇರೋದು ಎಲ್ಲ ಶಕ್ತಿ ಜ್ಞಾನ ಅಂತ ಇದ್ದೆ ನಾನು ಆ ಒಂದು ದುರಹಂಕಾರದಿಂದ. ನೀನು ಈ ರೀತಿ ನನಗೆ ಜ್ಞಾನನ ತಂದು ಕೊಟ್ಟಿದ್ದಕ್ಕೆ ಮನ್ನಿಸು ತಂದೆ, ನನ್ನ ತಪ್ಪಾಗಿದೆ ಅಂತ ಹೇಳಿ ಶರಣು ಹೋದರು ಅವರು. ಅದೇ ರೀತಿ ನೀವು ಈ ರೀತಿ ಲಕ್ಷ್ಮೀ ಮಾತೆನ ನೀವು ಕಟ್ಟಿ ಹಾಕೋದ್ರಿಂದ ನಿಮಗೆ ಅದು ಒಂದಲ್ಲ ಒಂದು ದಿನ ಆ ಸರಪಣಿ ಕೂಡ ನೀವು ಯಾವ ಸರಪಣಿಯಲ್ಲಿ ಅಮ್ಮನ್ನ ಕಟ್ಟಾಕಲಿಕ್ಕೆ ಮಾಡಿದ್ದೀರ ಅದನ್ನು ನಿಮಗೂ ಕೂಡ ಒಂದಲ್ಲ ಒಂದೇ ದಿನ ಕಟ್ಟಾಕೋ ಪರಿಸ್ಥಿತಿ, ಆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಹಣಕಾಸಿನ ತೊಂದರೆ ಆಗೋದಕ್ಕೆ ಸಾಧ್ಯತೆ ಹೆಚ್ಚು ಕೊಡ್ತಾಳೆ. ನಿಮ್ಮ ಹತ್ರ ಚಿನ್ನ, ವಜ್ರ, ವೈಡೂರ್ಯ ಇರಲಿ, ಬೆಳ್ಳಿ ಇತ್ಯಾದಿ ಒಡವೆಗಳು, ಬೆಲೆ ಬಾಳಂಥ ವಸ್ತುಗಳಿದ್ರೂ ಅದು ಎಲ್ಲವೂ ನಿಮ್ಮ ಹತ್ರ ನಶಿಸಿ ಹೋಗ್ಬೋದು, ಅಥವಾ ಮಾಯ ಆಗ್ಬೋದು, ಅಥವಾ ಯಾರಾದರೂ ಕದ್ಕೊಂಡು ಹೋಗ್ಬೋದು, ಅಥವಾ ಅದು ಎಲ್ಲವೂ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿ ಅದನ್ನೆಲ್ಲ ನೀವು ಮಾರಿಕೊಂಡು ಅಥವಾ ಅಡವಿ ಇಡೋದು, ಬ್ಯಾಂಕಲ್ಲಿ ಅಡಮಾನಕ್ಕಿಡೋದು, ಅಥವಾ ನೀವು ಸೇಟು ಅಂಗಡಿಗಳಲ್ಲಿ ಅಡಮಾನಕ್ಕಿಡೋದು, ಈ ರೀತಿ ಎಲ್ಲ ಮಾಡಿಬಿಟ್ಟು ನಿಮ್ಮಲ್ಲಿರುವಂಥ ದುಡ್ಡು ಅನುಕೂಲನ ದೂರ ಮಾಡ್ತಾಳೆ ಲಕ್ಷ್ಮಿ ಅಂತ ಹೇಳಿಸ್ತಾ ಇದ್ದಾರೆ. ನನಗೆ ವಾಯ್ಸ್ ಕೂಡ ಹೆಚ್ಚು ಜೋರು ಎಳಿತಾ ಇದೆ. ನನಗೆ ಗೊತ್ತಿಲ್ಲ ಇಲ್ಲಿ ಇಷ್ಟೊಂದು ಎನರ್ಜಿ ನನಗೆ ಅಷ್ಟು ಸ್ಪೀಡಾಗಿ ಬರ್ತಾ ಇದೆ. ನಾನು ಅದು ಕಂಟ್ರೋಲ್ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಈ ರೀತಿ ಲಕ್ಷ್ಮೀ ಮಾತೆ ಹೇಳ್ತಾ ಇರೋದು, ನೀವು ಯಾರು ಈ ಒಂದು ದುರ್ಬುದ್ಧಿಗೆ, ದುರಾಲೋಚನೆಗೆ ಯಾರು ಈ ಕಾರಣ ಮಾಡ್ಕೊಂಡಿದ್ದೀರಾ, ಅದು ಮುಂದೆ ಒಂದು ದಿನ ನಿಮಗೆ ಕಟ್ಟಿಟ್ಟ ಬುದ್ಧಿ. ನೀವೇನು ಲಕ್ಷ್ಮೀ ಮಾತೆಗೆ ಈ ರೀತಿ ಬಂಧನದಲ್ಲಿ ಇಟ್ಟಿದ್ದೀರಾ, ಮುಂದೆ ಒಂದು ದಿನ ಅದು ಯಾವ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಈ ಪರಿಸ್ಥಿತಿ ನಿಮಗೆ ಖಂಡಿತವಾಗಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಲಕ್ಷ್ಮೀ ಮಾತಾ ಹೇಳ್ತಾ ಇದ್ದಾರೆ. ಬಹುಶಃ ಅತಿ ಶೀಘ್ರದಲ್ಲಿ 48 ದಿನಗಳ ಒಳಗಡೆ 18 ಗಂಟೆಗಳು ಸಾಧ್ಯತೆ ಇದೆ ಇಂಥವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಅಂತ ಅಮ್ಮ ಇಲ್ಲಿ ಹೇಳಿಸ್ತಾ ಇದ್ದಾರೆ. ಯಾರಿಗೆ ಇದು
ಮುಖ್ಯವಾಗಿ ಹೇಳಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾರು ಲಕ್ಷ್ಮೀ ಮಾತೆನ ಕಟ್ಟಿ ಹಾಕಿದ್ದೀರೋ ಅವರಿಗೆ ಅಮ್ಮ ಇಲ್ಲಿ ಇಷ್ಟೊಂದು ಹೇಳಿಸ್ತಾ ಇದ್ದಾರೆ. ಓಂ ಮುಖ್ಯೈ ದೇವ್ಯೈ ನಮಃ ಅಂತ ಜಪ ಮಾಡಿ. ಅದರಿಂದ ಯಾರು ಈ ಪರಿಸ್ಥಿತಿಗೆ ಇದ್ದೀರಾ, ಚಿಂತೆ ಮಾಡ್ಕೊಂಡಿದ್ದೀರಾ ಅಂಥವರು ಅಮ್ಮನ್ನ ಈ ರೀತಿ ಜಪ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಅಮ್ಮ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ. ನಿಮ್ಗೇನು ಬೇಕೋ ಜೀವನದಲ್ಲಿ ಎಲ್ಲವೂ ಕೊಡ್ತಾ ಇದೆ. ಓಂಕಾರ ಶಬ್ದನ ಮನೆಯಲ್ಲಿ ಈಗೆಲ್ಲ ಬ್ಲೂಟೂತಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬುಗಳಲ್ಲಿ ಓಂಕಾರನ ಮ್ಯೂಸಿಕ್ನ ಹಾಕಿಬಿಡಿ. ಅದರಿಂದ ನಿಮ್ಮ ಮನೆಯಲ್ಲಾಗಲಿ ಆಫೀಸಲ್ಲಾಗಲಿ ಈ ಶಬ್ದದಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಲಕ್ಷ್ಮೀ ಮಾತೆನ ಯಾರು ಕಟ್ಟಾಕಿದ್ದೀರೋ, ಯಾಕೆ ಇದು ಆ ಒಂದು ಕೆಟ್ಟ ಪರಿಸ್ಥಿತಿಗೆ ಕಾರಣ ಮಾಡಿಕೊಂಡ್ರು, ದಯವಿಟ್ಟು ಆ ಕೆಟ್ಟ ಯೋಚನೆಗಳಿಗೆ ಹೋಗಲೇಬೇಡಿ. ಕಾಲ ಹೀಗೆ ಇರಲ್ಲ. ನಾವೇನು ತಿಂತೀವಿ ಅದೇ ನಮಗೆ, ನಾವೇನು ಯೋಚನೆ ಮಾಡ್ತೀವಿ ಅದೇ ನಮಗೆ ರಿಟರ್ನ್, ನಾವೇನು ಮಾತಾಡ್ತೀವಿ ಅದೇ ನಮಗೆ ರಿಟರ್ನ್. ಏನಾಗಲ್ಲ ಬಿಡು ಅನ್ಕೋತೀವಿ. ನಮಗೆ ಗೊತ್ತಿಲ್ಲದರೆ ನಾವೇ ತಪ್ಪು ಮಾಡಿದರೂ ಕೂಡ ತಪ್ಪೇ ದೇವರುಗಳ ಲೆಕ್ಕದಲ್ಲಿ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಿನ್ನಿದ್ದು ಕ್ಷಮಾಪಣೆ ದೇವಾಂದೇವತೆಗಳು ಯಾರೂ ಕೊಡೋದಲ್ಲ. ಎಲ್ಲ ದೇವರುಗಳಲ್ಲೂ ಅಷ್ಟೇ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಬಿಡು ಅಂತ, ತಪ್ಪು ಮಾಡಿದ್ರೆ ಯಾರೂ ನೋಡ್ತಾ ಇಲ್ಲ ಅಂದ್ಕೊಂಡ್ರೆ ನೋಡೋಂಥ ದೇವಾಂದೇವತೆಗಳು ಅವರು ನೋಡ್ತಾ ಇರ್ತಾರೆ. ಇರಲಿ. 4th ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಒಂದು ಬಲಗೈಯಲ್ಲಿ ಅಕ್ಕಿ ಇಟ್ಕೊಂಡಿದ್ದಾರೆ ಅಮ್ಮ, ಎಡಗೈಯಲ್ಲಿ ಬೇಳೆಗಳು ಇಟ್ಕೊಂಡಿದ್ದಾರೆ ಮಾತೆ ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೆ, ನಿಮ್ಮ ಮನೆಯಲ್ಲಿ ಅಕ್ಕಿ, ಬೇಳೆ, ಕಾಳುಗಳು ಇವೆಲ್ಲವೂ ನಿಮ್ಮ ಮನೆ ಸೇರ್ತದೆ, ನಿಮ್ಮ ತೋಟ ಹೊಲ ಗದ್ದೆಗಳಲ್ಲಿ ಸೇರ್ತದೆ. ನಾನು ಕೊಡ್ತಾ ಇದ್ದೀನಿ, ಸ್ವೀಕರಿಸಿ ಅಂತ ಅನ್ನಪೂರ್ಣೇಶ್ವರಿ ಹೇಳ್ತಾ ಇದ್ದಾರೆ. ನೀವು ಕಾದಿದ್ದು ಫಲ ಸಿಗುತ್ತೆ. ಬೆಳೆಗಳು ಚೆನ್ನಾಗಾಗುತ್ತೆ. ನೀರು ನಿಮ್ಮ ಭೂಮಿಗೆ ಏನು ನಿಮ್ಮ ಬೆಳೆಗಳಿಗೆ ಇದೆ ಅದಕ್ಕೆಲ್ಲ ನೀರನ್ನು ಕೊಡೋದಕ್ಕೆ ಅಮ್ಮ ದಾರಿ ಮಾಡಿಕೊಡ್ತಾ ಇದ್ದಾರೆ. ಬೋರ್ ಹಾಕ್ಸ್ಕೊಳ್ಳೋರು ಯಾರಾದರೂ ಇದ್ದರೆ ಬೋರ್ ಹಾಕಿಸ್ಕೊಳ್ಳಿ. ಬಾವಿಯಲ್ಲಿ ನೀರು ನೋಡಬೇಕು, ಬಾವಿಯಲ್ಲಿ ನೀರೇ ಇಲ್ವಲ್ಲಪ್ಪ ಕಡಿಮೆ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಆ ಗಂಗಾ ಮಾತೆಗೆ, ಅನ್ನಪೂರ್ಣೇಶ್ವರಿಗೆ ಒಂದು ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಅಮ್ಮ ಆ ಬಾವಿಯಲ್ಲಿ ಕೂಡ ನೀರು ಕೊಡಿಸ್ತಾರೆ. ನಿಮ್ಮ ಒಂದು ಪ್ರಯತ್ನ, ಶ್ರಮಕ್ಕೆ ಆ ಸಿರಿ ಧಾನ್ಯಗಳು ಖಂಡಿತವಾಗ್ಲೂ ನಿಮ್ಮ ಮನೆ ಮಟ್ಟದಲ್ಲಿ, ನಿಮ್ಮ ಹೊಲ ಗದ್ದೆಗಳಲ್ಲಿ ತುಂಬಿ ತುಳುಕಾಡುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ. ಗುರುವಾರದಂದು ಕೆಲವರು ಆಹಾರ ಅನ್ನದಾನ ಮಾಡಿಸಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ಇನ್ನು ಕೆಲವರು ಬೀಜ ಮಂತ್ರನ ಜಪಿಸಿ ಅಂತ ಹೇಳ್ತಾ ಇದ್ದಾರೆ. ಓಂ ಅನ್ನಪೂರ್ಣೇಶ್ವರಿಯೈ ನಮಃ ಅಂತ ಜಪಿಸಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ತುಂಬ ಅದೃಷ್ಟವಂತರಾಗಿದ್ದೀರಾ. ನೀವು ಅಂದ್ಕೊಂಡಿದ್ದೆಲ್ಲವೂ ಇಲ್ಲಿ ಅಮ್ಮ ನಡೆಸ್ಕೊಡ್ತಾ ಇದ್ದಾರೆ. ಸಂತೋಷದಿಂದ ಕೊಡ್ತಾ ಇದ್ದಾಳಮ್ಮ. ನಿಮ್ಮ ಜೀವನದಲ್ಲಿ ಎಲ್ಲ ಬೆಳಕು ಕೊಡ್ತಾ ಇದ್ದಾರೆ. ಕತ್ಲೆ ಹೋಗಿ ಬೆಳಕು ಬರ್ತಾ ಇದೆ, ಸ್ವೀಕರಿಸಿ. ನೀವು ಕತ್ಲೆಯಲ್ಲಿದ್ದಾಗ ಎಷ್ಟು ಬೆಳಕಿಗೆ ಎದುರು ನೋಡಿದ್ರಿ ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ. ಬನ್ನಿ, ಲಾಸ್ಟ್ ಕಾರ್ಡಲ್ಲಿ ಫಿಫ್ತ್ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ? 2 ಕಾರ್ಡ್ ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸನ್ನು ಶುದ್ಧತೆ ಇಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಇಟ್ಕೊಳ್ತೀರೋ ಅದೇ ನಿಮಗೆ ಸಿಗುತ್ತೆ. ಪ್ರೀತಿ, ಕೆಲವ್ರಿಗೆ ನೀವು ಪ್ರೀತಿ ಹಂಚಬೇಕು. ಗೌರವ, ಆ ಪ್ರೀತಿ ಹಂಚೋದು ಅಂದರೆ ದೊಡ್ಡವರು ಚಿಕ್ಕವರು ಅನ್ನೋದನ್ನು ಗೌರವಿಸಬೇಕು. ಹಿರಿಯರು ಅಂದರೆ ಗೌರವಿಸಬೇಕು. ನಿಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲಿ ಎಷ್ಟೋ ಉಪಯೋಗಗಳು ಆಗತ್ತೆ, ಬದಲಾವಣೆಗಳಾಗತ್ತೆ ಅಂತ ಇಲ್ಲಿ ಹೃದಯ ಮಾತೆ, ಲಕ್ಷ್ಮೀ ಮಾತೆ ಹೇಳ್ತಾ ಇದ್ದಾರೆ. ಕೃತಜ್ಞತೆ, ಹೃದಯ ದೇವಿ ಅಂದರೆ ಲಕ್ಷ್ಮೀ ಮಾತೆ. ಕೃತಜ್ಞತೆ ಲಕ್ಷ್ಮೀ ದೇವಿ. ನೀವೇನು ಪ್ರೀತಿ ವಿಶ್ವಾಸ, ಅಮ್ಮನಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ
ನೀವು ಅಮ್ಮನಿಗೆ ಪೂಜೆ ಆರಾಧನೆ ಮಾಡ್ತೀರೋ ಅದೇ ಪ್ರೀತಿ ವಿಶ್ವಾಸನ ಗೌರವದಿಂದ ಅಮ್ಮ ನಿಮ್ಮ ಹೃದಯಕ್ಕೆ ಕೊಡ್ತಾ ಇದ್ದಾಳೆ. ಯಾರು ಗಂಡು ಹೆಣ್ಣು ಪ್ರೀತಿ ಮಾಡ್ತಿದ್ದೀರಾ, ಮನೆಯಲ್ಲಿ ಗೊತ್ತಾದರೆ ಏನು ಮಾಡ್ತಾರೋ ಅನ್ನೋ ಹೆದರಿಕೆ ಬೇಡ. ಅವರು ಮನೆಯಲ್ಲಿ ವಿಷಯನ ತಿಳಿಸಿ ಸಮಾಧಾನದಿಂದ ಅರ್ಥ ಮಾಡಿಸಿ ನಾನು ಅದನ್ನು ಮನಸ್ಸಿಗೆ ಕೊಡ್ತೀನಿ. ಆ ಒಂದು ನಿಮ್ಮ ಪ್ರೀತಿ ವಿಶ್ವಾಸನ ಅರ್ಥ ಮಾಡಿಸ್ಲಿಕ್ಕೆ ನಾನು ದಾರಿ ಕೊಡ್ತೀನಿ. ಹೆದರ್ಕೊಂಡು ಓಡೋಗೋದು ಬೇಡ. ನೀವು ನಿಮ್ಮ ಮನೆಗಳಲ್ಲಿ ಹಿರಿಯರಿಗೆ ತಿಳಿಸ್ಬಿಟ್ಟು ನೀವು ಮದುವೆ ಆಗಲಿಕ್ಕೆ ನಾನು ದಾರಿ ಕೊಡ್ತೀನಿ ಮಕ್ಕಳ, ನೀವು ಪ್ರೀತಿ ಮಾಡಿದ್ದೀರಾ ಅನ್ನೋದನ್ನು ತಾಳ್ಮೆಯಿಂದ ಮಾತಾಡಿ ಆ ಪ್ರೀತಿಗೆ ನೀವು ನಿಮ್ಮ ಪ್ರೀತಿನ ನೋಡ್ತಿದ್ದೀರಾ. ಆದರೆ ಹೆತ್ತ ತಂದೆ ತಾಯಿ ನಿಮ್ಮಿಬ್ಬರ ಕಡೆನೂ ಹೆತ್ತ ತಂದೆ ತಾಯಿ ಅವರ ಕುಟುಂಬ ಎದುರು ನೋಡ್ತಾ ಇರುತ್ತೆ ನಿಮ್ಮ ಜೀವನ ಹೀಗಿರಬೇಕು ಹಾಗಿರಬೇಕು ಅಂತ. ಹಾಗಾಗಿ ನೀವು ಮನೆಯಲ್ಲಿ ನೀವು ಪ್ರೀತಿ ಮಾಡ್ತಾ ಇರೋ ವಿಚಾರನ ತಿಳಿಸೋದ್ರಿಂದ ನಿಮಗೆ ಮುಂದೆ ನಿಂತು ನಿಮ್ಮ ಕುಟುಂಬದವರು ಮದುವೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ತಪ್ಪು ಯೋಚನೆ ಮಾಡಿ ಹೆದರ್ಕೊಂಡು ಭಯಪಟ್ಕೊಂಡು ನೀವು ಕೆಟ್ಟದ್ದು ಮಾಡ್ಕೊಳ್ಳೋದು ಬೇಡ. ಅದರಿಂದ ಯಶಸ್ಸು ಸಿಗ್ತಾ ಇದೆ. ಮತ್ತು ನೀವು ಧೈರ್ಯದಿಂದ ನೀವು ಹೇಳ್ಕೊಳ್ಳೋದ್ರಿಂದ ಅದರಿಂದ ನಿಮ್ಮ ಕುಟುಂಬದ ಜೊತೆಗೆ ನೀವು ಬೆರೆತು ಬಾಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಧನ ಧಾನ್ಯ ಬೇಕು ಕೊಡ್ತಾ ಇದ್ದೀನಿ, ಯಾರಿಗೆ ಆಹಾರ ಬೇಕು ಕೊಡ್ತಾ ಇದ್ದೀನಿ. ಮುಕ್ಕೋಟಿ ದೇವಾಂದೇವತೆಗಳು ಪ್ರಪಂಚದಲ್ಲಿ ಎಲ್ಲರೂ ಈ ಪ್ರೀತಿ ವಿಶ್ವಾಸದಿಂದಲೇ ಕೀರ್ತಿ ಯಶಸ್ಸು ಪಡೆದಿರೋದು. ಅದೇ ರೀತಿ ನಾನು ಸೃಷ್ಟಿ ಮಾಡಿರುವಂಥ ಮಕ್ಕಳು ನೀವು ಅದೇ ರೀತಿಯನ್ನೇ ಬೆಳೆಸ್ಕೋಬೇಕು. ಪ್ರೀತಿಯಿಂದ ಗೌರವಿಸಿ, ಪ್ರತಿಯೊಬ್ಬರನ್ನು ಚಿಕ್ಕವ್ರನ್ನಾಗಲಿ ದೊಡ್ಡವ್ರನ್ನಾಗಲಿ ಗೌರವಿಸಿ ಅಂತ ಹೇಳ್ತಾ ಇದ್ದಾರೆ. ಮಗುವಂಥ ಮನಸ್ಸನ್ನಿಟ್ಕೊಳ್ಳಿ, ಆದರೆ ನಿಮಗೆ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂದರೆ ಆ ತಕ್ಷಣ ಎಚ್ಚರಿಕೆ ವಹಿಸಿ. ನಿಮಗೆ ಚೂರಿ ಹಾಕದೇ ಇರೋ ರೀತಿ ನಿಮ್ಮ ಮಾತು ನಡೆ ನುಡಿ ಎಚ್ಚರವಿರಲಿ. ಹಾಗಂದ್ಬಿಟ್ಟು ನಿಮ್ಮ ಮನಸ್ಸು ಕಠಿಣವಾಗಿ ವರ್ತನೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಮಲಗೋಕ್ಕೆ ಮುನ್ನ ಧನ್ಯವಾದಗಳನ್ನ ತಿಳಿಸಿ ದೇವಿಗೆ. ಹೃದಯವಂತ ದೇವಿ ಮಾತೆಗೆ ಧನ್ಯೈ ನಮಃ ಅಂತ ಜಪಿಸಿ 21 ಬಾರಿ ಜಪಿಸಿ ಹೇಳಿ ಮಲಗೋಕ್ಕೂ ಮುಂಚೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ನಿಮ್ಮ ಹೃದಯದಲ್ಲಿ ಹೆಚ್ಚು ಪ್ರೀತಿನ ಸೃಷ್ಟಿ ಮಾಡೋದಕ್ಕೆ ಅಮ್ಮ ಕಾಯ್ತಾ ಇದ್ದಾಳೆ. 5ನೇ ಕಾರ್ಡು 2ನೇದು ಕೊಟ್ಟಿರೋದೇನು, ಅಮ್ಮ ಹಣ್ಣು ಹಂಪುಗಳು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಎಲ್ಲ ಜನತೆಗಳಿಗೂ ಅಮ್ಮ ಕೊಡ್ತಾ ಇದ್ದಾಳೆ ಲಕ್ಷ್ಮೀ ಮಾತೆ ಆಗಿ. ನಿಜವಾದ ನಿಮ್ಮ ಸಮೃದ್ಧಿಗೆ ನಾನು ಕೊಡ್ತಾ ಇರೋದನ್ನು ಸ್ವೀಕರಿಸಿ ಆನಂದ ಪಡ್ರಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಳ್ಳೆಯ ಆಲೋಚನೆಗಳು, ನೀವು ಒಳ್ಳೆಯ ಕೆಲಸಗಳು ಮಾಡಿರೋದೇ ನಿಮ್ಮನ್ನು ಕಾಪಾಡ್ತಾ ಇರೋದು. ಕೀರ್ತಿ ಯಶಸ್ಸು ನಿಮಗೆ ಅದು ನಿಮ್ಮ ಪ್ರಯತ್ನದಲ್ಲಿ ಅದು ನಿಮಗೆ ಸಿಗ್ತಾ ಇರುವಂಥ ಅದೃಷ್ಟ. ನೀವು ನಮ್ಮ ಹತ್ರ ಆಶೀರ್ವಾದಗಳನ್ನ ನೀವು ಪಡ್ಕೋಬೇಕಾದ್ರೆ ನೀವು ಅದರ ಹಿಂದೆ ನೀವು ಪಟ್ಟಿರೋ ಶ್ರಮ ಅದು ನಿಮಗೆ ಫಲಿತಾಂಶ ನಾವು ಆಶೀರ್ವಾದವಾಗಿ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸ್ವೀಕರಿಸಿ ಆನಂದವಾಗಿರಿ. ನಿಮ್ಮ ಕುಟುಂಬಗಳನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ, ಸಂಬಂಧಗಳನ್ನ ಉಳಿಸ್ಕೊಳ್ಳಿ. ನಿಮ್ಮ ಸಂಬಂಧಗಳು ಒಳ್ಳೆಯ ರೀತಿಯಾಗಿ ಉಳಿಸ್ಕೊಳ್ಳಿ. ಆ ಸಂಬಂಧಗಳನ್ನ ನೀವು ಒಳ್ಳೆಯ ರೀತಿಯಾಗಿ ಉಳಿಸ್ಕೊಳ್ಳುವಾಗ ನಾನು ಹೆಚ್ಚು ಆಶೀರ್ವಾದ ಮಾಡ್ತೀನಿ. ನಿಮ್ಮ ಕುಟುಂಬ ನೆಮ್ಮದಿಯಾಗಿ ಆನಂದವಾಗಿ ಇರಲಿಕ್ಕೆ ಆಶೀರ್ವಾದ ಮಾಡ್ತೀನಿ ಮಕ್ಕಳ. ಎಲ್ಲ ದೊಡ್ಡವರು ಚಿಕ್ಕವ್ರನ್ನೆಲ್ಲ ಗೌರವಿಸೋದ್ರಿಂದ, ಆ ಪ್ರೀತಿನ ಹಂಚ್ಕೊಳ್ಳೋದ್ರಿಂದ ಆ ಕುಟುಂಬ ವಂಶ ಪರಂಪರೆಯಾಗಿ ಚೆನ್ನಾಗಿರಲಿಕ್ಕೆ ಸಾಧ್ಯತೆ ಆಗತ್ತೆ. ಬಿರುಕು ಬಿಡಬೇಡಿ, ನಿಮ್ಮ ಜೀವನದಲ್ಲಿ ನೀವು ಬಿರುಕು ಬಿಡಬೇಡಿ, ಅಂದರೆ ಕುಟುಂಬನ ಬೇರೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಊಟ ತಿಂಡಿ ಕೊಡೋರಿಗೆಲ್ಲ ಕೊಟ್ಟು ನಿಮ್ಮ ಕೆಲಸದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ.
ನಿಮ್ಮ ಪರಿಸ್ಥಿತಿ ಸರಿಯಾದ ಸಮಯಕ್ಕೆ ನಿಭಾಯಿಸ್ತಾ ಇದ್ದೀರಾ. ಮಕ್ಕಳ ನೋಡಿದ್ರೆ ಸಂತೋಷ ಆಗುತ್ತೆ. ನಿಮ್ಮ ಕುಟುಂಬ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಮಾತೆ. ಅಮ್ಮ ಮಾತೆಗೆ, ಲಕ್ಷ್ಮೀ ಮಾತೆಗೆ ಒಂದು ಬೀಜ ಮಂತ್ರನ ಹೇಳಿ ಕರುಣಾಮಾತೆಯೇ ನಮಃ ಅಂತ ಜಪ ಮಾಡಿ. ಯಾಕೆ ಈ ಹೆಸರುಗಳನ್ನ ನಾನು ಹೇಳ್ತಾ ಇದ್ದೀನಂದರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಹೇಳ್ತೀನಿ. ಆ ಬೀಜ ಮಂತ್ರನೂ ನಾವು ಹೇಳೋದ್ರಿಂದ ಕರುಣೆ ಮಾತೆ ಅಂದರೆ ಕರುಣೆ ಕೊಡಬೇಕು. ದೇವರು ಕೂಡ ನಮಗೆ ಕರುಣೆ ಕೊಡಬೇಕು. ಹಾಗಾಗಿ ಇಷ್ಟಕ್ಕೆ ದೇವರು ಇಲ್ಲ. ಲಕ್ಷ್ಮಿ ಅಂದ್ರೆ ಲಕ್ಷ್ಮಿನೇ ಇಲ್ಲ. ಅಷ್ಟಲಕ್ಷ್ಮೀರು ಅಂದರೆ ಎಷ್ಟು ಅಷ್ಟಲಕ್ಷ್ಮೀರು ಇರ್ತಾರೆ. ಅದೇ ರೀತಿ ಒಂದೊಂದು ಪದಕ್ಕೂ ಒಂದೊಂದು ದೇವರುಗಳು ಇರ್ತಾರಂತೆ. ಒಂದೊಂದು ವಿಚಾರಕ್ಕೂ ಒಂದೊಂದು ದೇವರುಗಳು ಇರ್ತಾರಂತೆ. ಒಂದೊಂದು ಗಿಡಗಳು, ಒಂದೊಂದು ಬೀಜಗಳು, ಒಂದೊಂದು ಅಕ್ಷರಕ್ಕೂ ಒಂದೊಂದು ದೇವರುಗಳು ಇರ್ತಾರಂತೆ. ಸುಳ್ಳಲ್ಲ, ಇದು ನಿಜ ಆಗಿದೆ. ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಇದು ಇಲ್ಲಿ ನಾನು ತಿಳ್ಕೊಂಡಿರೋದಕ್ಕೆ ಹೇಳ್ತೀನಿ. ಆದರೆ ನನಗೆ ಎಲ್ಲದೂ ನೆನಪಿಲ್ಲ. ಅದಕ್ಕೆ ತಕ್ಕಂಥ ಹೆಸರುಗಳಿಗೆ ಆ ಒಂದು ದೇವರುಗಳು ಇರ್ತಾರಂತ ಕೇಳ್ಪಟ್ಟಿದ್ದೀನಿ. ನಮಗೆ ಹಿರಿಯರು ಗುರುಗಳು ಹೇಳ್ಕೊಟ್ಟಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಏಂಜಲ್ಸ್ ಕಾರ್ಡಲ್ಲಿ ಕೇಳೋಣ. ಹಿರಿಯರು ಅಂದರೆ ನಮ್ಮ ಗುರುಗಳು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಮಾತೆ ಆ ರೀತಿ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನು ಜಪ ಮಾಡೋದರಿಂದ ನಿಮಗೆ ಒಳ್ಳೆಯದೇ ವಿನಃ ಯಾವುದೇ ಥರ ಕೆಟ್ಟದಂತೂ ಆಗಲ್ಲ. ಇದರಲ್ಲಿ ಫ್ಯಾಮ್ಲಿನ ಉಳಿಸ್ಕೊಳ್ಳಿ, ಒಳ್ಳೆ ರೀತಿಯಾಗಿ ಬದುಕಿ ಅಂತ ಇಲ್ಲಿ ಅಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ. ಉಳಿಸ್ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಇಲ್ಲೇನು ಹೇಳಿಸಿದ್ದಾರೆ ಅದನ್ನು ಹೇಳಿದ್ದೀನಿ ನಾನು. ಎಸ್ ಆರ್ ನೋ ಏನು ಹೇಳ್ತಾರೆ ಏಂಜಲ್ಸು ಕಾರ್ಡ್ ಕೊಟ್ಟಿದ್ದಾರೆ. ಹಾಂ, ಇಲ್ಲಿ ಎಸ್ ಆರ್ ನೋ ಕೇಳಿದ್ದಕ್ಕೆ ಆರೋಗ್ಯ ಸುಧಾರಿಸಿಕೊಳ್ಳಿ, ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ತ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಕೆಲಸದ ಮಧ್ಯೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಫೈನಲ್ ಕಾರ್ಡ್ ಒಂದು ಕೇಳೋಣ. ಒಂದೇ ಒಂದು ಪ್ಲೀಸ್ ಏಂಜಲ್ಸು. 2 ಕೊಟ್ಬಿಟ್ರಪ್ಪ. ದೇವರ ಮೊರೆ ಹೋಗಿ, ಆಯಿತಾ. ಆಮೇಲೆ ಇನ್ನು ಕೆಲವ್ರಿಗೆ ಸರಿಯಾದ ಸಮಯವೂ ಅಲ್ಲ. ಈಗ ದಾರಿ ಸರಿ ಇಲ್ಲ. ಮುಂದೆ ಕೆಲವು ದಿನಗಳ ನಂತರ ಒಳ್ಳೆ ದಾರಿ ಬರಲಿಕ್ಕೆ ಇದೆ. ಆ ದಾರಿಯಲ್ಲಿ ಮುಂದೆ ಬೆಳಕು ಬರುತ್ತೆ. ಆ ದಾರಿ ಮುಖಾಂತರ ದೇವರು ಸೂಚನೆ ಕೊಟ್ಟಾಗ ಆ ದಾರಿ ಮುಖಾಂತರ ಹೋಗಿ ಎಲ್ಲವೂ ಸರಿ ಹೋಗುತ್ತೆ. ಯಶಸ್ಸು ನಿಮಗೆ, ತಾಳ್ಮೆ ಇರಲಿ ಅಂತ ಹೇಳ್ತಾರೆ. ಮತ್ತು ಮುಂದಿನ ಕೆಲವು ವಾರಗಳಲ್ಲಿ, ಕೆಲವು ದಿನಗಳಲ್ಲಿ ಬದಲಾವಣೆ ಬರಲಿಕ್ಕೆ ಇದೆ. ಕಾದು ನೋಡಿ. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಇಲ್ಲಿ ಒಂದು ಮಾತು, ಇಲ್ಲೇನು ಹೇಳಿ ತೋರಿಸ್ಲಿಕ್ಕೆ ಇತ್ತು ಅದನ್ನು ನಾನು ಹೇಳಿದ್ದೀನಿ. ಏನನ್ನು ಹೇಳಿಸಿದ್ದಾರೆ ಅದನ್ನು ನಾನು ಹೇಳಿದ್ದೀನಿ. ಕೆಲವರಿಗೆ ಅನ್ವಯಿಸಿದ್ದು ಅದನ್ನು ತಗೊಳ್ಳಿ. ನಮಗಿಲ್ಲ ಇದು ಮಾತುಗಳು ಅಂದರೆ ಅವರು ಅಲ್ಲಿಗೆ ಬಿಟ್ಟಾಕಿ. ಯಾರಿಗೆ ಈ ಪರಿಸ್ಥಿತಿಗೆ ಕನೆಕ್ಟ್ ಆಗುತ್ತೆ ಅವರು ತಗೊಳ್ಳಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಬೇಕಾದರೂ ನೋಡ್ಬೋದು. ನಿಮಗೆ ನಿಮ್ಮ ಪರಿಸ್ಥಿತಿಗೆ ಈ ಮೆಸೇಜು ಕನೆಕ್ಟ್ ಆದರೆ ಕಮೆಂಟಲ್ಲಿ ತಿಳಿಸಿ. ಯಾರಿಗಾದರೂ ಪರ್ಸ್ನಲಾಗಿ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ಮೆಸೇಜು ಪ್ರಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ವಾಟ್ಸಪ್ಪಲ್ಲಿ ನೀವು ಡೀಟೇಲ್ ಯಾವ ಪ್ರಶ್ನೆಗೆ ಕೇಳ್ತೀರಾ ಅನ್ನೋದನ್ನು ನೀವು ತಿಳಿಸಿದ್ರೆ ನಾವು ಪರ್ಸ್ನಲಾಗಿ ರೀಡಿಂಗ್ ಕೊಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.